ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನೊಂದು ವಿಡಿಯೋದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ 402 PSI ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇಂದ ಎಷ್ಟು ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು, ಆಮೇಲೆ ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ರು ಎಕ್ಸಾಮಿನೇಷನ್ ಅಲ್ಲಿ, ನಾವು ಯಾವ ಥರ ಮಾಡಿದೀವಿ ಅಂತಕ್ಕಂಥದ್ದು ಮತ್ತು ಎಷ್ಟು ಹೆಲ್ಪ್ ಆಗಿದೆ ಪ್ರತಿ ಕ್ವಶನ್ಗೆ ಅಂತಕ್ಕಂಥದ್ದನ್ನು ಪ್ರೂಫ್ ಸಮೇತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಸುಮಾರು ಜನ ಅಂತ ಇದ್ರು, ಸರ್ ಕ್ವಶನ್ ಪೇಪರ್ ಭಾಳ ಟಫ್ ಆಯಿತು, ಇದು ಒಂಥರ ಮಿನಿ UPSC ಥರ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಎನಿಹೋ, ಯಾರ್ಯಾರು ಯಾವ ಥರ ಪ್ರಿಪ್ರೇಷನ್ ಇರುತ್ತೆ ಅವರಿಗೆ ಆ ಥರ ಅನಿಸುತ್ತೆ. ಅರ್ಥ ಆಯ್ತಾ? ಪ್ರಿಪ್ರೇಷನ್ ನಿಮ್ದು ಏನಾದರೂ ಕಡಿಮೆ ಇತ್ತಂದರೆ ಅದು ಮಿನಿ UPSC ಅನಿಸುತ್ತೆ. ಅರ್ಥ ಆಯ್ತಾ? ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಪ್ರಿಪರೇಷನು. ಬಟ್ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತೀನಿ ಅಂದರೆ, ಈ ಒಂದು 402 PSI ಎಕ್ಸಾಮಿನೇಷನಲ್ಲಿ ಎಷ್ಟು ಪ್ರಶ್ನೆಗಳಿಗೆ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಇಂದ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ಮೊದಲನೇ ಫ್ಯಾಕ್ಟು. ಇನ್ನೊಂದು ಏನಂದರೆ ನೋಡಿ, ವಿತೌಟ್ ಎನಿ ನಿಮ್ಮ ಕಡೆಯಿಂದ ಏನೂ ಬಯಸದೆ, ಅರ್ಥ ಆಯ್ತಾ, ನಾವೇನು ನಿಮ್ಮ ಕಡೆಯಿಂದ ಟ್ಯೂಷನ್ಗಳ ಥರ 10,000 12,000 15,000 ನಿಮ್ಮ ಕಡೆಯಿಂದ ಅಮೌಂಟನ್ನು ತಗೊಂಡಿಲ್ಲ. ಅರ್ಥ ಆಯ್ತಾ? ನಾವು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ವಿಡಿಯೋನ ಮಾಡ್ತಾ ಇದ್ದೀವಿ. ಸುಮಾರು ಜನ ಅಂತ ಇದ್ರು, ಸರ್ ನೀವು ಏನು ಮ್ಯಾಗ್ಝಿನಿಂದ ತೊಗೊಂಡಿದ್ದೀವಿ, ವೇಸ್ಟ್ ಆಫ್ ಟೈಮು, ನಮ್ಗೆ ಏನಾಗಿಲ್ಲ ಅಂದರೆ ಹೆಲ್ಪ್ ಆಗಿಲ್ಲ ಅಂತ ಸುಮಾರು ಜನ, ಒಂದು 2-3 ಜನ ಹೇಳಿದರು. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋನು ಮಾಡಿ ಅಂತಲೂ ಕೂಡ ಹೇಳಿದರು. ಅದಕ್ಕೆ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ನೋಡಿ, ಮೊದಲನೇ ಪ್ರಶ್ನೆನ ಯಾವ ಥರ ಕೇಳಿದೀವಿ ಅಂತಕ್ಕಂಥದ್ದು ನಾನು ಜಸ್ಟ್ ಉದಾಹರಣೆನ ತೊಗೊಂಡಿದ್ದೀನಿ. ನೇರವಾಗಿ ಪ್ರಶ್ನೆಗಳು ಬಂದಿದ್ದಾವೆ ಸುಮಾರು ಬಾರಿ, ಅಥವಾ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ. ನಮ್ಮ ಪ್ರಾಕ್ಟೀಸ್ MCQs ಅನ್ನು ತೆಗೆದು ನೋಡಿ. ನಾವು ಯಾವ ಥರ ಕೇಳಿದೀವಿ ಅಂದರೆ, ರಾಷ್ಟ್ರಪತಿ ಭವನದಲ್ಲಿದೆಲ್ಲ ದರ್ಬಾರ್ ಹಾಲನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದೀವಿ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಏನಂತ ಕೇಳಿದ್ರೆ ಅಂದರೆ, ಭಾರತ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದ 2 ಸಭಾಂಗಣ ಮರುನಾಮಕರಣ ಮಾಡಿದರು. ಇದರಲ್ಲಿ ಸರಿಯಾದ ಹೊಂದಾಣಿಕೆ ಜೋಡಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನಿಮಗೆ ನಾನು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಕ್ ಹೋಗಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನಿಮಗೆ ಕೀ ಆನ್ಸರ್ ಬಿಡುತ್ತಾರೆ, ಆವಾಗ ನಿಮ್ಗೆ ಏನಾಗುತ್ತದೋ ಗೊತ್ತಾಗುತ್ತೆ. ಅರ್ಥ? ಇವರು ಕೇಳಿರ್ತಕ್ಕಂಥ ಪ್ರಶ್ನೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಮತ್ತು ಇದಕ್ಕೆ ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ. ಅರ್ಥ ಆಯ್ತಾ? ನೋಡಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂದರೆ, ನಿಮಗೆ ನಾವು ಜುಲೈ ಮಂತ್ ಮ್ಯಾಗ್ಝಿನ್ 2024ನೇ ಸಾಲಿನ ಜುಲೈ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ ನಮ್ಮದು. ಅರ್ಥ ಆಯ್ತಾ? ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀವಿ, ದರ್ಬಾರ್ ಹಾಲನ್ನು ಮುಂದೆ ಗಣತಂತ್ರ ಮಂಟಪ. ಕಾಣಿಸ್ತಾ ಇದೆನಾ? ಗಣತಂತ್ರ ಮಂಟಪ ಅಂದ್ರೆ ದರ್ಬಾರ್ ಹಾಲು ಗಣತಂತ್ರ ಮಂಟಪ, ಇಲ್ಲಿಗೆ ಸರಿಯಾದಂತಾಯಿತು. ಇಟ್ ಈಸ್ ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಕೆಳಗಡೆ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದೆ ನಿಮಗೆ ಅಂದರೆ, ದೇಶದ ರಾಷ್ಟ್ರಪತಿ ನಿವಾಸ ರಾಷ್ಟ್ರಪತಿ ಭವನದಲ್ಲಿ ಕೆಲ ಸಭಾಂಗಣ ಹೆಸರನ್ನ ಬದಲಾಯಿಸಲಾಗಿದೆ. ಅಲ್ಲಿ ಏನಂದ್ರೆ, ದರ್ಬಾರ್ ಹಾಲ್ ಹಾಗೂ ಅಶೋಕ್ ಹಾಲ್ಗಳಿಗೆ ಗಣತಂತ್ರ ಮಂಟಪ ಮತ್ತು ಅಶೋಕ್ ಮಂಟಪ. ಅರ್ಥ? ಅಶೋಕ್ ಹಾಲ್ಗೆ ಅಶೋಕ ಮಂಟಪ, ಇನ್ನು ದರ್ಬಾರ್ ಹಾಲಿಗೆ ಗಣತಂತ್ರ ಮಂಟಪ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತೆ? AB ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥದ್ದು. ನೋಡ್ರಿ, ಈ ಕ್ವಶನ್ಗೆ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ದಿಸ್ ಈಸ್ ಅ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ಆಯ್ತಾ? ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಯಾರು ನೀವು ಕಂಟಿನ್ಯೂಸ್ ಕ್ಲಾಸನ್ನು ಕೇಳ್ತಾರ, ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿರ್ತಾರ, ಅವರು ಮಾತ್ರ ಇದಕ್ಕೆ ಕರೆಕ್ಟಾಗಿ ಉತ್ತರವನ್ನು ಕೊಡ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟಫ್ ಕ್ವಶನ್. ನಿಮಗೆ ಈಸಿ ಅನಿಸ್ಬೋದು, ಆದರೆ ಈ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಏನು ಕೇಳ್ತಾರೆ ನೋಡ್ರಿ, ಅವಾಗೇ ಕ್ವಶನ್ ಪೇಪರ್ ಕಷ್ಟ ಆಗೋದು. ಇನ್ನು ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡಿಲ್ಲ ಇಲ್ಲಿವರೆಗೆ, ಅರ್ಥ ಆಯ್ತಾ, ಯಾರು ನಿಮಗೆ ಕ್ಲಾಸ್ ಕೇಳೋಕ್ಕಾಗಿಲ್ಲ, ಅವರೊಂದಿಗೆ ಮುಂದೆ ಬರ್ತಕ್ಕಂಥ VAO ಎಕ್ಸಾಮಿನೇಷನ್ಗೂ ಕೂಡ ನಮ್ಮ ಮ್ಯಾಗ್ಝಿನ್ಗಳು ಭಾಳ ಇಂಪಾರ್ಟೆಂಟು. ಮತ್ತು ನಿಮಗೆ ಏನಾಗುತ್ತಂದರೆ, 100ಕ್ಕೆ ಅಂದರೆ 100%ಅಲ್ಲಿ 80 to 90% ನಿಮಗೆ ಎಫಿಷಿಯನ್ಸಿ ಕೊಡ್ತೀವಿ ಅಂತ ನಾವು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಾ? ನೋಡಿ, 1 ಮಂತ್ಗೆ ಎಷ್ಟಾಗುತ್ತಂದರೆ 40 ಆಗುತ್ತೆ. 2023 ಜಾನ್ ಟು ಸೆಪ್ಟೆಂಬರ್ 2024ವರೆಗೆ 40 ಆಗುತ್ತೆ. ಇನ್ನು 2024 ಜನವರಿಯಿಂದ ಸೆಪ್ಟೆಂಬರ್ 2024 ದಿಸ್ ಇಯರ್ವರೆಗೆ 360 ಆಗುತ್ತೆ. 2022 ಜಾನ್ ಟು ಸೆಪ್ಟೆಂಬರ್ 2024ವರೆಗೆ 1320 ಆಗುತ್ತೆ. ಡಿಸ್ಕೌಂಟ್ ಆಗಿ 1220 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ, ಅಥವಾ ಈ ನಂಬರ್ಗೆ ನಿಮ್ಗೆ ಪೇಮೆಂಟ್ ಆಗಲಿಲ್ಲ ಅಂದರೆ ಇದಕ್ಕೆ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿದ್ರೆ, ಪೇಮೆಂಟ್ ಮಾಡಿದ್ದನ್ನು ಇದೇ ನಂಬರ್ಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ರಿಸಿಪ್ಟನ್ನು ಕಳಿಸ್ಬೇಕು. ನಾವು ನಿಮಗೆ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮೆಟಲ್ಲಿ ಅಥವಾ PDF ಫಾರ್ಮೆಟಲ್ಲಿ ನಾವೇನು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಅಸ್ಸಾಂನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯ್ಡ್ಸಮ್ ಕುರಿತಾಗಿ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನಿಮ್ಮ PSI ಎಕ್ಸಾಮಿನೇಷನ್ ಅಲ್ಲಿ. ಅವರು 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮೊಯ್ಡ್ಸಮ್ ಎಂದರೆ ಆತ್ಮಗಳ ಮನೆ ಎಂದ ಅರ್ಥ.
ಇದು ತಾಯ್ವಾನ್ ಸಂಸ್ಕೃತಿಯ ಭಾಗ. ಈ ದಿಬ್ಬಗಳ ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗ್ತಾ ಇದೆ. ಮೂರನೇ ಸ್ಟೇಟ್ಮೆಂಟು, ತಾಯ್ವಾನ್ ಜನರು ಚೆರಾಯಡಿಯೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜ್ಯಮಂತ್ರ ಸ್ಮಶಾನವಾಗಿ ರೂಪಿಸಿದರು. ನೋಡ್ರಿ, ಇಷ್ಟು ಡೆಪ್ತ್ ಕೊಟ್ಟಾಗ ಸ್ವಲ್ಪ ಏನಾಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ. ಇಟ್ ಇಸ್ ಲೈಕ್ ಎ UPSC ತರ ಅನಿಸ್ಬೋದು. ಬಟ್ ಇದರಲ್ಲಿ ಒಂದು 3 ಕ್ವಶನ್ಸ್ಗಳನ್ನ 3 ಇದರಲ್ಲಿ ಸ್ಟೇಟ್ಮೆಂಟ್ಗಳು ಆರಾಮಾಗಿ ಟಿಕ್ ಮಾಡ್ಬೋದಾಗಿತ್ತು. ಹೇಗೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರು ನಮ್ಮ ಕ್ಲಾಸ್ಗಳು ಕೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಝಿನ್ 2024 2024ನೇ ಸಾಲಿನ ಒಂದು ಜುಲೈ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ. ಅದರಲ್ಲಿ ಯುನೆಸ್ಕೋಗ ಸೇರ್ಪಡೆ ಮಾಡಿದಂತಕ್ಕಂಥ ಹೊಸ ತಾಣ ಅಂತ ನಾವು ಹೆಡ್ಡಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಬೇಕು ಅಷ್ಟೇ ನನಗೆ ಕಟ್ ಮಾಡಿದೀನಿ ಇಲ್ಲಿ, ಅರ್ಥ ಆಯ್ತಾ? ಆಸಾಂನ ಮೊಯ್ಡ್ಸಮ್ ಸೇರ್ಪಡೆ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀವಿ, ಇಲ್ಲಿ ಕಾಣಿಸ್ತಾ ಇದೆನಾ? ಇದರಲ್ಲಿ ನೋಡಿ, ಆಸಾಂನ ಅಹೋಮ್ ರಾಜ್ಯ ಮನೆತನದ ದಿಬ್ಬ ಸಮಾಧಿ ಆಗಿರುವ ಮೊಯ್ಡ್ಸಮ್ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇದು ದಿಬ್ಬ ಸಮಾಧಿ. ಇದು ಒಂದು ಸಮಾಧಿ ಅಂದ್ರೆ ಏನು, ಮೊದಲನೇದು ಕ್ಲಿಯರ್ ಆಯ್ತು ಇಲ್ಲಿಗೆ. ಇದಂದ್ರೆ ಆತ್ಮಗಳ ಮನೆ ಎಂದ ಅರ್ಥ. ಸೊ ಆತ್ಮಗಳ ಮನೆ ಅಂದ್ರೆ ಅಫ್ಕೋರ್ಸ್ ಅದೇ. ಇನ್ನು ಯುನೆಸ್ಕೋ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿದ ಭಾರತ 43ನೇ ತಾಣವಾಗಿದೆ. ಇನ್ನು ಇದು ಸಾಂಸ್ಕೃತಿಕ ತಾಣಗಳ ವಿಭಾಗದಲ್ಲಿ ಸೇರ್ಪಡೆಗೊಂಡ ಈಶಾನ್ಯ ಭಾರತ ಮೊದಲ ತಾಣವಾಗಿದೆ. ಇದೆಲ್ಲ ಕೊಟ್ಟಿದ್ದೀವಿ. ಹಾಗಾದ್ರೆ ಏನಿದು ಮೊಯ್ಡ್ಸಮ್ ಕಾಣಿಸ್ತದೆ, ಇದು ಪಿರಾಮಿಡ್ ಆಕೃತಿ ಅಂತ ಕೊಟ್ಟಿದ್ದೀವಿ. ತದನಂತರದಲ್ಲಿ ಇದು ಚಿಕ್ಕ ಮಣ್ಣಿನ ದಿಬ್ಬಗಳನ್ನ ಬಾಗಿಲು ಮತ್ತು ಒಳಗೋಡೆ ಕಮಾನುಗಳನ್ನು ಹೊಂದಿದೆ. ಮಣ್ಣಿನ ದಿಬ್ಬಗಳು ಕಾಣಿಸ್ತಾ ಇದೆನಾ? ಇನ್ನು ತದನಂತರದ ಇದು 600 ವರ್ಷಗಳ ಹಿಂದೆ ಅಸ್ಸಾಂನ ಆಳುತ್ತಿದ್ದ ತೈಹೋಮ್ ರಾಜ್ಯವಂಶ. ನೋಡಿ, ತೈಹೋಮ್ ರಾಜ್ಯವಂಶ. ಇನ್ನು ಈ ಸಮಾಧಿ ಅಹೋಮ್ ರಾಜ್ಯವಂಶದ ಅಂತ್ಯಕ್ರಿಯೆ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಡೈರೆಕ್ಟ್ ಆಗಿ 3 ಸ್ಟೇಟ್ಮೆಂಟ್ಗಳಲ್ಲಿ ಕವರ್ ಆಗಿದೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆನಾ? ಮೊಯ್ಡ್ಸಮ್ ಅಂದ್ರೆ ಆತ್ಮಗಳ ಮನೆ ಅಂತ ಅರ್ಥ ಅಂತ ಇದ್ರಂತಕ್ಕಂಥದ್ದು. ಇದು ಥಾಯ್ವಾನ್ ಸಂಸ್ಕೃತಿಯ ಭಾಗವನ್ನು ಪ್ರತಿಬಿಂಬಿಸುತ್ತೆ ಅಂತಕ್ಕಂಥದ್ದು ಕವರ್ ಆಗಿದೆ. ಮತ್ತು ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು. ಇದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಅರ್ಥ ಆಯ್ತಾ? ಬಟ್ ಇದು ನೀವು ಎಕ್ಸಾಮಿನೇಷನ್ ಎಷ್ಟು ಡೆಪ್ತ್ ಹೋಗಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕರೆಕ್ಟ್ ಇರ್ತದೆ, ಅರ್ಥ ಆಯ್ತಾ? ನಿಮಗೆ ಅಲ್ಲಿ ತಲೆ ತಿನ್ನೋಗೋಸ್ಕರ ಈ ತರ ಮಾಡಿರ್ತಾರೆ. ಸ್ವಲ್ಪ ಇಂಟೆಲೆಕ್ಚುವಲ್ ಓಡಿಸಿದ್ರೆ ನೀವು ಆರಾಮಾಗಿ ಇದಕ್ಕೆ ಟಿಕ್ ಮಾಡ್ಬೋದಾಗಿತ್ತು. ನೋಡ್ರಿ, 100% ಹೆಲ್ಪ್ ಆಗಿರ್ತಕ್ಕಂಥದ್ದು. 100% ಹೆಲ್ಪ್ ಆಗಲಿ ಅಂದ್ರೂ ಕೂಡ 95% ಆದರೂ ನಮ್ಮ ಈ ಒಂದು ಅನಾಲಿಸಿಸ್ ಇಂದ ಈ ಒಂದು ಕ್ವಶನ್ಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್, ಅರ್ಥ? ಇದನ್ನು ಕೂಡ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದಾರೆ ನೋಡಿ. 2024ರ ICC ಪುರುಷರ T20 ವಿಶ್ವಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ನಿಮಗೆ ಪ್ರತಿ ಸಲ ಹೆಂಗ್ ಕೇಳ್ತಾರೆ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ 2024 ICC ಪುರುಷರ T20 ವಿಶ್ವಕಪ್ ಎಲ್ಲಿ ನಡೆದಿತ್ತು, ಯಾರು ಹೋಸ್ಟ್ ಮಾಡಿದ್ದಾರೆ, ಯಾರು ಗೆದ್ದಿದೆ, ಈ ತರ ಕೇಳ್ತಾ ಇದ್ದಾರೆ. ಇದ್ರ ಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ದಾರೆ. ಸೊ ಏನ್ಯಾವ ಇರ್ಲಿ, ನೀವು ಚೆನ್ನಾಗಿ ಓದಿದ್ರೆ ಆರಾಮಾಗಿ ಟಿಕ್ ಮಾಡ್ಬೋದಾಗಿತ್ತು. ನೋಡಿ, ಇದು ICC ಪುರುಷರ T20 ವಿಶ್ವಕಪ್ 9ನೇ ಆವೃತ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತವು ಆತಿಥ್ಯ ರಾಷ್ಟ್ರವಾಗಿತ್ತು ಅಂತ ಕೊಟ್ಟಿದ್ದಾರೆ. ಸೊ ಭಾರತ ಪಾಕಿಸ್ತಾನ ಸೋಲಿಸುವ ಮೂಲಕ 2ನೇ ಬಾರಿ T20 ವಿಶ್ವಕಪ್ ಜಯಿಸಿತ್ತು ಅಂತ ಕೊಟ್ಟಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ಟೂರ್ನಮೆಂಟ್ ಆಟಗಾರ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರ್ ನೋಡಿ, ನಿಮಗೆ ಪ್ರೂಫ್ ಸಮೇತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2024 ಜೂನ್ ಮಂತ್ ಇದು ಸ್ಟಾರ್ಟ್ ಆಗುವಾಗ ನಾನು ಮಾಡಿದ್ದು ಆಯ್ತಾ. ವಿಶ್ವಕಪ್ ಭಾರತ ಚಾಂಪಿಯನ್ ಅಂತಕ್ಕಂಥದ್ದು ಇಲ್ಲ, ಗೆದ್ದಾಗ ಮಾಡಿರ್ತಕ್ಕಂಥದ್ದು. ಯಾವಾಗ ಭಾರತ ಗೆದ್ದು ಅವಾಗ ಮಾಡಿರ್ತಕ್ಕಂಥದ್ದು. ವಿಶ್ವಕಪ್ ಟೂರ್ನಮೆಂಟ್ ಒಂದು ಪಂದ್ಯ ಸೋಲದೆ ಟೀಮ್ ಇಂಡಿಯಾ 17 ವರ್ಷಗಳ ಬಳಿಕ T20 ವಿಶ್ವಕಪ್ ಗೆದ್ದುಕೊಂಡಿದೆ. ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ 7 ರನ್ಗಳ ಗೆಲುವು, ಅರ್ಥ ಆಯ್ತಾ? 7 ರನ್ಗಳ ಗೆಲುವು ಅಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಪಾಕಿಸ್ತಾನ ಮುಗಿದೋಯ್ತು, ಆಯ್ತಾ? ಇವೆರಡು ಹೊಡೆದು ಹಾಕಿದ್ರಿ, ಇದೊಂದು ಹೋಯ್ತು, ಇದೊಂದು ಹೋಯ್ತು, ಅರ್ಥ ಆಯ್ತಾ? ಇಲ್ಲಿ A ಮತ್ತು D ಇದಾವೆ ಮತ್ತು B ಐತಿ. ಭಾರತವು ಆತಿಥ್ಯ ವಹಿಸುತ್ತೇನು ಅಂತಕ್ಕಂಥ ಪ್ರಶ್ನೆ. ಇದು ನೋಡಿ, ಇಲ್ಲಿ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2024, ಅರ್ಥ ಆಯ್ತಾ? ಸರಿ, ಇದು 2023 ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಅಮೆರಿಕದಲ್ಲಿ 2024ರ T20 ವಿಶ್ವಕಪ್ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀವಿ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ಗಳು ಹೋಸ್ಟ್ ಅನ್ನು ಮಾಡಿದಾವೆ. 2024ರ T20 ವಿಶ್ವಕಪ್ಗೆ ಅಮೆರಿಕದ 3 ಕ್ರೀಡಾಂಗಣಗಳು ಏನಾಗಿದ್ದಾವೆ, ಆಯ್ಕೆ ಆಗಿರ್ತಕ್ಕಂಥದ್ದು ಅಂತ ನಾವು ಅವಾಗ ಹೇಳಿದೀವಿ. ಇದು ಬಂದಿರತಕ್ಕಂಥದ್ದು. ಅದಲ್ಲದೆ T20 ವಿಶ್ವಕಪ್ 2024 9ನೇ ಆವೃತ್ತಿ ಕಾಣಿಸ್ತಾ ಇದೆನಾ? 9ನೇ ಆವೃತ್ತಿ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಗಳೇ ಆಯೋಜನೆ ಮಾಡ್ತಾ ಇದೆ. ನೋಡಿ, ಎಷ್ಟು ಡೆಪ್ತ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. 100% ನಿಮಗೆ ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಿಮಗೆ ಬೇಕಂದ್ರೆ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2023 ಇದು ತೆಗೆದು ನೋಡಿ. ಇನ್ನು ತದನಂತರದಲ್ಲಿ ನಿಮಗೆ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ನಿಮಗೆ ಅದರಲ್ಲಿ ಸಿಗುತ್ತೆ. ಇದಕ್ಕೂ ಕೂಡ 100% ಇಟ್ ಇಸ್ ಒನ್ ಆಫ್ ದಿ ಇಟ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಮತ್ತು ಇಟ್ ಇಸ್ ಅ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿ ಪಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದೆ.
ಇದಕ್ಕೆ ಸಂಬಂಧಿಸಿದ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡ್ರಿ, ಮಂಕಿ ಪಾಕ್ಸ್ ವೈರಸ್ ಸಹ ಸಣ್ಣ ಸಿಡುಬು ಸ್ಮಾಲ್ ಪಾಕ್ಸ್ ವೈರಸ್ ಕುಟುಂಬಕ್ಕೆ ಸೇರಿದೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಈ ರೋಗವು ಚರ್ಮದ ನೇರ ಸಂಪರ್ಕದಿಂದ ಹರಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಾಣಿಗಳಿಂದ ಹರಡುವ ಕಾಯಿಲೆಯಾಗಿದೆ. ಮಂಕಿ ಪ್ಯಾಕ್ಸ್ ರೂಪಾಂತರಗಳು ಕ್ಲೈಡ್ ಎಂದು ಕರೆಯಲಾಗುತ್ತದೆ. ಅರ್ಥಾತ್ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ಇದು ಡಿ ಅಂತಕ್ಕಂಥ ಇದರಲ್ಲಿ ನಿಮಗೆ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು. ಡಿ ಆಪ್ಷನ್ ಇದಕ್ಕೆ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು. ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ. ನಾವು ನಿಮ್ಗೆ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಈ ಹಿಂದೆ ಮಂಕಿ ಪಾಕ್ಸ್ ಎಂದು ಕರೆಯಲ್ಪಡೋ ಎಂಪಾಕ್ಸ್ ಅರ್ಥೋಪಾಕ್ಸ್ ವೈರಸ್ ಕುಲದ ಭಾಗವಾಗಿದ್ದು, ಅರ್ಥೋಪಾಕ್ಸ್ ವೈರಸ್ ಕುಲದ ಭಾಗ ಇದು. ಅರ್ಥೋಪಾಕ್ಸ್ ವೈರಸ್ ಭಾಗ ಇದು ಕೊಟ್ಟಿದ್ದೀವಿ. ಇದನ್ನ ಮೊದಲು 1958ರಲ್ಲಿ ಎಲ್ಲಿ ಕಂಡುಹಿಡಿಯಲಾಯಿತು ಅಂತಕ್ಕಂಥ ಕೊಟ್ಟಿದ್ದೀವಿ. ಯಾವ ತರ ಸ್ಪ್ರೆಡ್ ಆಗುತ್ತೆ? ಸೋಂಕಿತ ವ್ಯಕ್ತಿಗಳ ಗಾಯಗಳು, ದೇಹದ ದ್ರವಗಳು ಅಥವಾ ಉಸಿರಾಟ ಹನಿಗಳಿಂದ ನಿಕಟ ಸಂಪರ್ಕದ ಮೂಲಕ ಹರಡುತ್ತದೆ ಅಂತ ಕೊಟ್ಟಿದ್ದೀವಿ. ಇನ್ನು ತದನಂತರದಲ್ಲಿ ಇಷ್ಟೇ ಕೊಡೋದಲ್ಲದೆ ಇದು DNA ವೈರಸ್ ಆಗಿದೆ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದನ್ನ ಎಂಪಾಕ್ಸ್ ಜಿನೋಮ್ಗಳು ಕ್ಲಾಡ್ 1 ಕ್ಲಾಡ್ 2 ಎಂದು ವಿಂಗಡಿಸಲಾಗಿದೆ. ನಿಮ್ಮ ಎಕ್ಸಾಮ್ ಅಲ್ಲಿ ಲಾಸ್ಟ್ ಆಪ್ಷನ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ. ನಿಮಗೆ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ನಿಮಗೆ ಅದರಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಇನ್ನು ಕೆಲವರು ಏನ್ ಬಯಸ್ತಾ ಇದ್ರೆ ಅಂದ್ರೆ, ಸರ್ ಸ್ಟೇಟ್ಮೆಂಟ್ ಕೇಳಿದ್ರೆ ಅಂದ್ರೆ ಎಲ್ಲಾ ಸ್ಟೇಟ್ಮೆಂಟ್ ಕವರ್ ಆಗಬೇಕು ಅಂತಕ್ಕಂಥದ್ದು. ನೋಡ್ರಿ, UPSC ಗೆ ಎಷ್ಟೇ ಕಷ್ಟ UPSC ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ, ಅವಾಗ ಸುಮಾರು ಜನ ಕರೆಂಟ್ ಅಫೇರ್ಸ್ ಮಾಡ್ತಿರ್ತಾರೆ. ಸೊ UPSC ಕ್ವಶನ್ ಅಲ್ಲಿ 4 ಸ್ಟೇಟ್ಮೆಂಟ್ಗಳು ಎಂದೂ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗಲ್ಲ. ಆಗಿದ್ರು ಕೂಡ ರೇರ್ ಆಫ್ ದಿ ರೇರ್ ಕೇಸಸ್. ಎಲ್ಲಾ ಕ್ವಶನ್ಗಳು ಕವರ್ ಆಗೋದೇ ಇಲ್ಲ, ಅಂದ್ರೆ ಕೆಲವೊಂದು ಕ್ವಶನ್ಗಳು ಕವರ್ ಆಗುತ್ತೆ. ಹಂಗೆ ನಾನು ಕೊಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನಮ್ಮದ್ರಿಂದನೇ 4 ಸ್ಟೇಟ್ಮೆಂಟ್ ಕವರ್ ಆಗ್ಬೇಕಂತೇನಿಲ್ಲ. ಕೆಲವೊಂದರಲ್ಲಿ ಅರ್ಧ ಹಾಫ್ ಹೆಲ್ಪ್ ಆಗಿದೆ, ಕೆಲವೊಂದಕ್ಕೆ 100% ಹೆಲ್ಪ್ ಆಗಿದೆ. ನಿಮಗೆ ಯಾವ ತರ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ನಿಮಗೆ ಕನ್ನಡಿ ತರ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಈ ಕೆಳಗಿನಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಕುಸ್ಕರ್ಕ್ ಅಂತ ಕೊಟ್ಟಿದ್ದಾರೆ, ಟೈಗ್ರಿ ಅಂತ ಕೊಟ್ಟಿದ್ದಾರೆ, ಸೈಂಟ್ ಮಾರ್ಟಿನ್ ದ್ವೀಪ ಅಂತ ಕೊಟ್ಟಿದ್ದಾರೆ, ಕಾಚನ್ ಅಂತ ಕೊಟ್ಟಿದ್ದಾರೆ, ನಗಾರ್ನೋ ಕರಾಬುಕ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಗಾರ್ನೋ ಕರಾಬುಕ್ ಅಂತಕ್ಕಂಥದ್ದು ಇದು KS ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, KS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಮತ್ತೆ PS ಅದಲ್ಲೂ ಕೇಳಿದ್ದಾರೆ. ಇನ್ನು ಸೈಂಟ್ ಮಾರ್ಟಿನ್ ದ್ವೀಪ ಕೇಳಿದ್ದಾರೆ. ಸೊ ನೋಡಿ, ಸೈಂಟ್ ಮಾರ್ಟಿನ್ ದ್ವೀಪ ಅಂದ್ರೆ ಬಾಂಗ್ಲಾದೇಶ ಬಹಳ ಸುದ್ದಿಯಲ್ಲಿತ್ತು. ನಗಾರ್ನೋ ಕರಾಬುಕ್ ಪ್ರದೇಶ ಅಂದ್ರೆ ಅಜರ್ಬೈಜಾನ್. ಅರ್ಥ ಆಯ್ತಾ? ಇಲ್ಲಿ ಯಾವ ಆಪ್ಷನ್ ಇದಾವೆ ನೋಡಿ. ಇ ಅಂದ್ರೆ ಎಷ್ಟಾಗಬೇಕು? ಇ ಅಂದ್ರೆ 3 ಆಗಬೇಕು. ಅರ್ಥ ಆಯ್ತಾ? ಇ ಅಂದ್ರೆ 3 ಆಗಬೇಕು, 2 ಇದಾವೆ. ಆಮೇಲೆ ಇನ್ನ ಸೈಂಟ್ ಮಾರ್ಟಿನ್ ಅಂದ್ರೆ 4 ಆಗಬೇಕು. ಯಾವುದು? ಸಿ ಅಂದ್ರೆ 4 ಆಗಬೇಕು. ಸಿ 4, ಇ 3 ಅಂದ್ರೆ ಆಪ್ಷನ್ 3ನೇದಾಗುತ್ತೆ. 2 ಗೊತ್ತಿದ್ರೆ ಸಾಕಿತ್ತು. ಅರ್ಥ ಆಯ್ತಾ? ಹೆಂಗ್ ಕವರ್ ಮಾಡಿದೀವಿ, ಯಾವಾಗ ಹೆಲ್ಪ್ ಆಗಿದೆ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ಸೈಂಟ್ ಮಾರ್ಟಿನ್ ದ್ವೀಪ ಅಂತ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ. ಅರ್ಥ ಆಯ್ತಾ? ಸೈಂಟ್ ಮಾರ್ಟಿನ್ ದ್ವೀಪವು ಬಾಂಗ್ಲಾದೇಶದೊಂದಿಗೆ ರಾಜಕೀಯ ಸುನಾಮಿಯನ್ನೇ ಎಬ್ಬಿಸಿದೆ. ಕಾಣಿಸ್ತಾ ಇದೆ, ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದೆ. ಒಂದು ಕವರ್ ಆಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ನಂತರದಲ್ಲಿ ಇನ್ನು ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ನಗಾರ್ನೋ ಕರಾಬುಕ್ ಪ್ರದೇಶ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಗಳು ನಿಮಗೆ KS ಎಕ್ಸಾಮಿನೇಷನ್ ಯಾರು ಬರ್ದಿರಿ ಅವೆಲ್ಲಾ ಸ್ಟೇಟ್ಮೆಂಟ್ಗಳು ನಾವು ಇಲ್ಲಿ ಕವರ್ ಆಗ್ಯಾವ. ಅರ್ಥ ಆಯ್ತಾ? ನೀವು KS ಹೆಲ್ಪ್ ಆಗಲ್ಲ ಸರ್ ಅಂತ ಕೇಳಬೇಡಿ. KS ನಾನು ಪ್ರೂಫ್ ಸಮೇತ ನಿಮಗೆ ಯಾಕೆ ಮಾಡಿಲ್ಲ ಅಂದ್ರೆ, ನಾನು ಅದು ಫಸ್ಟ್ ಆಫ್ ಆಲ್ ಏನಾಯ್ತಂದ್ರೆ ಅದು ಕ್ಯಾನ್ಸಲ್ ಅನ್ನ ಮಾಡಿದ್ರು ಮೊದಲನೇದು. ಇನ್ನ ಅದರಲ್ಲಿ ಟ್ರಾನ್ಸ್ಲೇಷನ್ ಜಾಸ್ತಿ ಮಿಸ್ಟೇಕ್ ಇರೋದ್ರಿಂದಾಗಿ ನೀವು ಮಾಡಿಲ್ಲ. ಇವೊಂದು ನೀವು ಯಾರು ಕಂಟಿನ್ಯೂಸ್ ನಮ್ಮ ಕ್ಲಾಸ್ ಅನ್ನ ತೆಗೆದು ನೋಡ್ರಿ, ಓದಿರಿ, ಪೇಪರ್ 1 ಮತ್ತು ಪೇಪರ್ 2 ಎರಡನ್ನ ತೆಗೆದು ನೋಡಿ, ಎಷ್ಟು ಕ್ವಶನ್ಸ್ ಬಂದಾವೆ ಪ್ರಾಮಾಣಿಕವಾಗಿ. ಸೊ ಸಿಕ್ಕೇ ಸಿಗ್ತಾವ್ ನಿಮ್ಗೆ. ಅರ್ಥ ಆಯ್ತಾ? ನಾನು ನಿಮಗೆ ನೀವು ಕಂಟಿನ್ಯೂಸ್ ಕ್ಲಾಸ್ ಕೇಳಿದ್ರೆ ನೀವು ಪ್ರಶ್ನೆನೇ ಮಾಡಲ್ಲ. ಸುಮಾರು ಜನ ಮಾಡ್ತಾ ಇದ್ರು, ಬಟ್ ವಿ ಆರ್ ನಾಟ್ ಎ ಆನ್ಸರಬಲ್ ಟು ಯು. ಅರ್ಥ ಆಯ್ತಾ? ಯಾಕಂದ್ರೆ ನಾವು ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಕ್ಲಾಸ್ ಮಾಡ್ತಾ ಇದೀವಿ. ಅದೇ ಕ್ವಶನ್ ಅನ್ನ ನಿಮ್ಗೆ 10,000 11,000 ದುಡ್ಡು ತಗೊಂಡ್ಕೊಂಡು ಯಾರು ಕ್ಲಾಸ್ ಮಾಡ್ತಿರ್ತಾರೋ ಅವ್ರಿಗೆ ಕೇಳಿ. ಅರ್ಥ? ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಬಂದಿದೆ ಅಂತ. ಯಾಕಂದ್ರೆ ನಿಮ್ಗೆ ಅದೊಂದು ಸ್ವಾರ್ಥ ಸಿಗುತ್ತೆ. ನಮಗೆ ಕ್ವಶನ್ ಮಾಡೋದ್ರಿಂದ ಏನ್ ಸಿಗುತ್ತೆ? ಇದು ತೃಪ್ತಿ ಸಿಗ್ಬೋದು ಅಷ್ಟೇ ನಿಮಗೆ. ಸರ್ ಫಾಲೋ ಮಾಡಿದೀವಿ, ಎಷ್ಟು ನಮಗೆ ಬಂತು ಅಂತಕ್ಕಂಥದ್ದು. ಅವ್ರಿಗೆ ಕೇಳಿದ್ರೆ ನಿಮಗೆ ಏನು ನೀವು ರೆಸ್ಪಾನ್ಸಿಬಿಲಿಟಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ, ಅವ್ರು ಕರೆಕ್ಟಾಗಿ ಮಾಡಿದಾರೋ ಇಲ್ಲೋ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ನಗಾರ್ನೋ ಕರಾಬುಕ್ ಪ್ರದೇಶ ಅಂತಕ್ಕಂಥದ್ದು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ವಿವಾದಿತವಾಗಿರುವ ಒಂದು ನಗಾರ್ನೋ ಕರಾಬುಕ್ ಪ್ರದೇಶ ಹಲವಾರು ಗಡಿ ಪ್ರದೇಶಗಳ ಕುರಿತು ಒಪ್ಪಂದಕ್ಕೆ ಬಂದವು. ನಗಾರ್ನೋ ಕರಾಬುಕ್ ದಕ್ಷಿಣ ಕಾಕಾಸ್ನ ಒಂದು ಭೂಕುಶ ಪ್ರದೇಶವಾಗಿದ್ದು ಸೋವಿಯತ್ ಒಕ್ಕೂಟದ ಒಡಕಿನಿಂದಾಗಿ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವಿನ ದೀರ್ಘಕಾಲದ ವಿವಾದವಾಗಿದೆ. KS ಅಲ್ಲಿ ಸ್ಟೇಟ್ಮೆಂಟ್ ಇತ್ತಿದ್ದು. ಈ ಪ್ರದೇಶವು ಹೊಸದಾಗಿ ಸ್ಥಳೀಯ ಅರ್ಮೇನಿಯರಿಂದ ಮಾಡಲ್ಪಟ್ಟಿದೆ. KS ಅಲ್ಲಿ ಸ್ಟೇಟ್ಮೆಂಟ್ ಇತ್ತು, ಅರ್ಮೇನಿಯಾದವರು ಅದರ, ಬಟ್ ಅದು ಅಜರ್ಬೈಜಾನ್ದು. ಆದರೆ ಇದು ಅಧಿಕೃತವಾಗಿ ಅಜರ್ಬೈಜಾನ್ನ ಭಾಗವಾಗಿದೆ. ಕವರ್ ಕಾಣಿಸ್ತಾ ಇದ್ರ 100% ಈ ಕ್ವಶನ್ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಈ ಮೇಲಿನ 4 ನಿಮ್ಗೆ ಗೊತ್ತಿರಲ್ಲ ಅಂದ್ರೂ ಕೂಡ 2 ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಆನ್ಸರ್ಗೆ ಬರ್ಬೋದಾಗಿತ್ತು. ನೆಕ್ಸ್ಟ್ ಯಾವ್ದಂದ್ರೆ, ನಗಾರ್ನೋ ಕರಾಬುಕ್ ಪ್ರದೇಶ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಇನ್ನು ಸೈಂಟ್ ಮಾರ್ಟಿನ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಹೇಳಿದ್ದೆ ನಾನು ಲಾಸ್ಟ್ ಟೈಮ್ ಸೆಪ್ಟೆಂಬರ್ಗಲ್ಲೇ ಕರೆಂಟ್ ಅಫೇರ್ಸ್ ಮಾಡುವಾಗ, ಅಂದ್ರೆ 2-3 ದಿವಸದ ಹಿಂದೆನೆ ಕ್ವಾಡ್ ಬಗ್ಗೆ
545 ಅಲ್ಲಿ ಏನು ಸ್ಕ್ಯಾಮ್ ಆಯಿತು ಅವಾಗಲೂ ಕೂಡ ಕ್ವಶನ್ ಕೇಳಿದ್ರು, ಮುಂದೆ ಈಗ ಬರುವಾಗ ಕ್ವಶನ್ ಕೇಳಬಹುದು ಅಂತ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಮತ್ತೆ ಕ್ವಶನ್ ಬಿದ್ದಿದೆ ನೋಡಿ. ಏನಂತ ಕೇಳಿದರೆ, ಕೆಳಗಂಡ ಯಾವ ದೇಶಗಳು ಕ್ವಾಡ್ ಹಾಗೂ ಮಧ್ಯಪ್ರಾಚ್ಯ ಕ್ವಾಡ್ ಅಂತಂದ್ರೆ I2 U2 ಎರಡರ ಒಂದು ಸದಸ್ಯತ್ವ ಹೊಂದಿವೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಹೊಂದಿದೆ, ತದನಂತರದಲ್ಲಿ USA ಹೊಂದಿದೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಯಾವುದಂದ್ರೆ ಎರಡನೇ ಆಪ್ಷನ್ AC ಇಸ್ ದ ರೈಟ್ ಆನ್ಸರ್. ಸೊ ಯಾವಾಗ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದೆ ನೋಡಿ. ನಾವು ಸೆಪ್ಟೆಂಬರ್ ಅಲ್ಲಿ ಕೂಡ ಮಾಡಿದೀವಿ, ರೀಸೆಂಟ್ ಆಗಿ 2-3 ದಿವಸದ ಹಿಂದೆ ನೋಡಿ, ಅವಾಗಲೂ ಮಾಡಿದೀವಿ. ಇನ್ನು ಜೂನ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 2022 I2 U2 ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಅವಾಗ, ಆ ಶೃಂಗಸಭೆ ನಡೆದಾಗ. ಅರ್ಥ ಆಯ್ತಾ? I2 U2 ಭಾಗವಾಗಿ ಭಾರತ, ಇಸ್ರೇಲ್, UAE ಮತ್ತು USA ಕಾಣಿಸ್ತಾ ಇದೆನಾ, 4 ದೇಶಗಳು. ಇನ್ನು ತದನಂತರದಲ್ಲಿ ಜೂನ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 2022 ಹೇಳಿದಿನ USA, VAE ಮತ್ತು I2 U2 ಯಾವ ಭಾಗದವೆ ಅಂತಕ್ಕಂಥದ್ದು. ಈ ಗುಂಪಿನ ಹೆಸರಿನಲ್ಲಿ I2 ಎಂದರೆ ಭಾರತ ಮತ್ತು ಇಸ್ರೇಲ್, I2 ಇಂಡಿಯಾ ಅಂಡ್ ಇಸ್ರೇಲ್. ಇನ್ನು U2 ಅಂದ್ರೆ USA, VAE ಅಂತ ಅರ್ಥ. ಇನ್ನು ತದನಂತರದಲ್ಲಿ ನಿಮಗೆ ಜುಲೈ ಮಂತ್ ಮ್ಯಾಗಝಿನ್ 2024 ಆದರೂ ತೆಗೆದು ನೋಡಿ, ಅಥವಾ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ರೀಸೆಂಟ್ ಆಗಿ ನಿಮಗೆ ಏನು ಕೊಟ್ಟಿದ್ದೀವಿ ಅದಾದರೂ ತೆಗೆದು ನೋಡಿ. ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಡಿಸ್ಕಷನ್ ಮಾಡಿದೀವಿ. ಇದರಲ್ಲಿ ನಿಮಗೆ ಸದಸ್ಯ ರಾಷ್ಟ್ರಗಳು ಯಾವ ಇದಾವೆ ಅಂತಕ್ಕಂಥದ್ದು ಮತ್ತು ಪರಿಕಲ್ಪನೆ ಕೊಟ್ಟವರು ಯಾರು ಅಂತಕ್ಕಂಥದ್ದು ಕೂಡ ನಾವು ಏನು ಮಾಡಿದೀವಿ, ಡಿಸ್ಕಷನ್ ಮಾಡಿದೀವಿ. ಕಾಣಿಸ್ತಾ ಇದೆ ಭಾರತ, ಆಸ್ಟ್ರೇಲಿಯಾ, USA ಮತ್ತು ಜಪಾನ್. ಅಂದ್ರೆ ಕಾಮನ್ ಆಗಿರ್ತಕ್ಕಂಥದ್ದು ಭಾರತ ಮತ್ತು USA ಆಯಿತು. ಇದಕ್ಕೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, PM ಪ್ರಣಾಮ್ ಸಂಬಂಧಿಸಿದಂತೆ ಕೆಳಗಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ಈ ಯೋಜನೆಯನ್ನ 2024-25ನೇ ಸಾಲಿನ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾಗಿದೆ. ಎಕ್ಸ್ಟ್ರೀಮ್ಲಿ ರಾಂಗ್. ಇದು ಹೋಯ್ತು ಇಲ್ಲಿಗೆ. ಹೋಯ್ತು ಅಂದ್ರೆ ನಿಮ್ಗೆ ಉಳಿದಿರ್ತಕ್ಕಂಥದ್ದು ಯಾವ್ದಂದ್ರೆ BD. ನಾನು ಯಾಕೆ ಟೆಕ್ರೂಟಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಈ ಯೋಜನೆ ಘೋಷಣೆ ಮಾಡಿದ್ದು ಆಕ್ಚುಲಿ 2022-23ನೇ ಸಾಲಿನ ಬಜೆಟ್ ನಲ್ಲಿ, 23-24ನೇ ಸಾಲಿನಲ್ಲಿ. ಅರ್ಥಾತ್ ನೀವು ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023, ಫೆಬ್ರವರಿ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023. ಸರ್ ಕೆಲವೊಂದು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ತಾರೆ, ಕೆಲವೊಂದು ಫುಲ್ ಅಂತ ಹೇಳ್ತಾರೆ. ನೋಡಿ ನಿಮ್ಗೆ ಏನು ಹೇಳ್ತಾ ಇದೆ ಅಂದ್ರೆ, ನೀವು 2022ರಿಂದ ಅರ್ಥ ಆಯ್ತಾ ಸೆಪ್ಟೆಂಬರ್ 2023ವರೆಗೆ ಈ ಹಿಂದೆ ಪಾರ್ಟ್ 1 ಪಾರ್ಟ್ 2 ಅಂತಿದ್ದಾವೆ. ಸೆಪ್ಟೆಂಬರ್ 2023ರಿಂದ ಇಲ್ಲಿವರೆಗೆ ಏನಂದ್ರೆ ಒಂದೇ ಪಾರ್ಟ್ ಅಲ್ಲಿ ಮಾಡಿದೀವಿ. ಅರ್ಥ ಆಯ್ತಾ? ಇಲ್ಲಿ PM ಪ್ರಣಾಮ್ ಅಂತಕ್ಕಂಥದ್ದು ಪರ್ಯಾಯ ರಸಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಸಮತೋಲಿತ ಬಳಕೆ ಉತ್ತೇಜಿಸಲು ರಾಜ್ಯಗಳ ಕೇಂದ್ರ ಪ್ರದೇಶ ಉತ್ತೇಜಿಸಲು PM ಪ್ರೋಗ್ರಾಮ್ ಫಾರ್ ರಿಸ್ಟೋರೇಷನ್ ಅವೇರ್ನೆಸ್ ನರಿಶ್ಮೆಂಟ್ ಮೊದಲ ಅರ್ಥವನ್ನು ಪ್ರಾರಂಭಿಸಲಾಗುವುದು. ಎಲ್ಲಿ ಘೋಷಣೆ ಮಾಡಿದರೆ ಫೆಬ್ರವರಿ ಮತ್ತು ಪಾರ್ಟ್ 2 ಮ್ಯಾಗಝಿನ್ 2023 ಮತ್ತು 24ನೇ ಸಾಲಿನ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು 2024-25 ಅಂತ ಕೊಟ್ಟಿದ್ದಾರೆ. ಆಟೋಮೆಟಿಕಲಿ ಏನಾಯ್ತಂದ್ರೆ ಈ ಆನ್ಸರ್ಗೆ ಬರ್ತೀರಾ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ ಕಂಟಿನ್ಯೂಸ್ ಯಾರು ಕ್ಲಾಸ್ ಕೇಳ್ತಾರೆ ನಾವು ಹೇಳ್ತಾ ಇದೀವಿ ನಿಮಗೆ. ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಹೇಳಿದೀವಿ, ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅವಾಗ, ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ. ಅರ್ಥ ಆಯ್ತಾ? ಆಮೇಲೆ ಈ ಚಿರಾಗ್ ಶೆಟ್ಟಿ ಅವ್ರ ಬಗ್ಗೆ ಅಂತೂ ನಿಮಗೆ ಈ ಧ್ಯಾನ್ ಚಂದ್ ಪ್ರಶಸ್ತಿಗಳನ್ನ ನವೆಂಬರ್ 2023ರಲ್ಲಿ ಡಿಸ್ಕಷನ್ ಮಾಡಿದೀವಿ, ಕ್ರೀಡಾ ಪ್ರಶಸ್ತಿಗಳ ಸಂದರ್ಭದಲ್ಲಿ. ಎನಿಯೋ ನಿಮ್ಗೆ ಒಂದು ಬಾರಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೇನೆ. ಸಿಂಪಲ್ ಆಗಿ ಆರಂಭ ಮಾಡಬಹುದಾಗಿತ್ತು ನೀವು. ಹರ್ಮನ್ ಪ್ರೀತ್ ಸಿಂಗ್ ಅಂದ್ರೆ ಹಾಕಿ ಅಂತ ಹೇಳ್ಬೋದಾಗಿತ್ತು, ಚಿರಾಗ್ ಶೆಟ್ಟಿ ಅಂದ್ರೆ ಟೇಬಲ್ ಟೆನ್ನಿಸ್ ಅಷ್ಟೇ, ಆದ್ರೆ ಬ್ಯಾಡ್ಮಿಂಟನ್ ಅನ್ನು ಕೊಟ್ಟಿದ್ದಾರೆ. ಆಯ್ತಾ? ಅದನ್ನ ತೋರಿಸ್ತಾ ಇದೆ ನಿಮಗೆ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023. ಅದಾಯ್ತಾ? ಇದರಲ್ಲಿ ಭಾರತೀಯ ಹಾಕಿ ತಂಡ ಇದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ. ಹರ್ಮನ್ ನೇತೃತ್ವದಲ್ಲಿ ಭಾರತ ತಂಡ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿತು. ನೆದರ್ಲ್ಯಾಂಡ್ ಚಿನ್ನದ ಪದಕ ಜರ್ಮನಿ ಗೆದ್ದುಕೊಂಡಿರ್ತಕ್ಕಂಥದ್ದು. ಅರ್ಥಾಯ್ತಾ? ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಮಾಡುವಾಗ ಇದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಗೆದ್ದಾಗಿದ್ದು, ಇದು ಪ್ರೂಫ್ ತಪ್ಪಾಗಿದೆ. ಅರ್ಥಾಯ್ತಾ? ಪ್ಯಾರಿಸ್ ಒಲಿಂಪಿಕ್ಸ್ ನಾನು ಯಾವಾಗ ಡಿಸ್ಕಷನ್ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಇದನ್ನ ನಿಮ್ಗೆ ಹೇಳಿದ್ದೀನಿ. ಹರ್ಮನ್ ಪ್ರೀತ್ ನೇತೃತ್ವದ ಯಾವ ತಂಡ? ಹಾಕಿ ತಂಡ. ಅರ್ಥಾಯ್ತಾ? ಒಂದು. ನೆಕ್ಸ್ಟ್, ಸಾತ್ವಿಕ್ ಚಿರಾಗ್ ಜೋಡಿಗೆ ಕೊರಿಯನ್ ಓಪನ್ ಕಿರೀಟ ಬ್ಯಾಡ್ಮಿಂಟನ್. ಅರ್ಥ ಆಯ್ತಾ? ಇವ್ರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ? ಬ್ಯಾಡ್ಮಿಂಟನ್ ಆಟಕ್ಕೆ ಕೂಡ ಸಂಬಂಧಪಟ್ಟಿದ್ದಾರೆ. ಆಮೇಲೆ ನೀವು ಏನಂದ್ರೆ ಕ್ರೀಡಾ ಪ್ರಶಸ್ತಿಗಳು ಏನು ಡಿಸ್ಕಷನ್ ಮಾಡಿದೀವಿ 2023, ಅವಾಗಲೂ ಕೂಡ ಇವ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇದು ಜುಲೈ ಮಂತ್ ಪಾರ್ಟ್ 2 ಮ್ಯಾಗಝಿನ್ 2023 ತೆಗೆದು ನೋಡಿ. ಅರ್ಥ ಆಯ್ತಾ? ಇದನ್ನು ಕೂಡ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಟ್ ಇಸ್ ಆಲ್ಸೋ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಕ್ವಶನ್. ನೆಕ್ಸ್ಟ್, ಭಾರತ ಸರ್ಕಾರ 2024-25 ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದರೆ ಇಲ್ಲಿ. ಅರ್ಥಾಯ್ತಾ? ಕೆಳಗಿನ ಆಯ್ಕೆಗಳ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದರೆ ಇವರಲ್ಲಿ. ಪೂರ್ವೋದಯ ಯೋಜನೆಯು ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳಕ್ಕೆ ಗುರಿಯಾಗಿಸಿದೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ಬೇಕು. ಅರ್ಥ ಇಲ್ಲಿ ಕಾಣಿಸ್ತಾ ಇದೆನಾ? ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಝಿನ್ 2024 ಬಜೆಟ್ ನೋಡಿ ಮತ್ತು 2024 ಮ್ಯಾಗಝಿನ್ ಕೂಡ ತೆಗೆದು ನೋಡಿ. ನಾನು ಸಪರೇಟ್ ಬಜೆಟ್ ವಿಡಿಯೋನು ಕೂಡ ಮಾಡಿದ್ದೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆನಾ? ಪೂರ್ವೋದಯ ಯೋಜನೆ ಪೂರ್ವ ರಾಜ್ಯಗಳಾದ ಬಿಹಾರ್,
ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ್. ಇಲ್ಲಿ ಎಲ್ಲಿಯಾದ್ರೂ ಮಧ್ಯಪ್ರದೇಶ್ ಇದೆನಾ? ಇಲ್ಲ. ಮಧ್ಯಪ್ರದೇಶ್, ಛತ್ತೀಸ್ಗಢ ಎರಡು ಇದಾವೆ. ಸೊ ಇದು ಪೂರ್ವೋದಯ ಯೋಜನೆ, ಇದಕ್ಕೆ ಸಂಬಂಧಪಟ್ಟೇ ಇಲ್ಲ. ಎ ಎಲಿಮಿನೇಟ್ ಆಯಿತು. ಎ ಎಲಿಮಿನೇಟ್ ಆಯ್ತು ಅಂದ್ರೆ ನೋಡಿ, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಸಿ ಡಿ ಡೈರೆಕ್ಟ್ ಆನ್ಸರ್ಗೆ ಬಂದ್ಬಿಟ್ಟು. ಮತ್ತೆ ಇವೆರಡು ಅವಶ್ಯಕತೆನೇ ಇಲ್ಲ ಇವೆಲ್ಲ. ಇಟ್ ಇಸ್ ನಾಟ್ ಎ ಡಿಫಿಕಲ್ಟ್ ಕ್ವಶನ್ ಪೇಪರ್. ನೀವು ಕರೆಕ್ಟಾಗಿ ಓದಿದ್ರೆ ನಿಮಗೇನಾಗುತ್ತೆ, ಆರಾಮಾಗಿ ಎಕ್ಸಾಮಲ್ಲಿ ನೀವು ಟಿಕ್ ಮಾಡ್ಬೋದಾಗುತ್ತೆ. ಇದಕ್ಕೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ನಿಮಗೆ ಜುಲೈ ಮಂತ್ ಮ್ಯಾಗ್ಝಿನ್ ಜುಲೈ ಮಂತ್ ಮ್ಯಾಗ್ಝಿನ್ 2024ನೇ ಸಾಲಿನ ಜುಲೈ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ಸಾರಿಗೆ ಮೂಲ ಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದ ಕೆಳಗಂಡ ಉಪಕ್ರಮಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಯಾವ್ದಾಗತ್ತಂದ್ರೆ, ಐ ಥಿಂಕ್ ಎರಡನೇ ಆಪ್ಷನ್ ಆಗುತ್ತೆ. ಇದಕ್ಕೆ ಎರಡನೇ ಆಪ್ಷನ್ ಯಾಕಾಗತ್ತಂದ್ರೆ, ಭಾರತ ಮಾಲಾ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ, ಗತಿಶಕ್ತಿ ಬಗ್ಗೆ ಮಾಡಿದ್ದೀನಿ, ಪರ್ವತ ಪರಿಯೋಜನೆ ಬಗ್ಗೆ ಮಾಡಿದೀವಿ ಆಯ್ತಾ. ಗತಿಶಕ್ತಿ ಅಂದ್ರೆ ಒಂದೇ ಆಗುತ್ತೆ, ಸಮರ್ಥ ಸಾಗಾಟ ಜಾಲರೂಪ ಅಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ. ಇನ್ನು ಭಾರತ ಮಾಲಾ ಅಂದ್ರೆ ಇದು ರಸ್ತೆಗಳದು, ಪರ್ವತ ಮಾಲಾ ಅಂದ್ರೆ ರೂಪವೇಗಳದು, ಇನ್ನ ಭೂಮಿ ರಾಶಿ ಅಂದ್ರೆ ಇದು ಭೂ ಸ್ವಾಧೀನ ಕರೆ ಆನ್ಲೈನ್ ಮುಖಾಂತರ ಪ್ರಕ್ರಿಯೆ ಮಾಡೋದು. ಅತ್ಯಂತ ಯಾವಾಗ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮ್ಗೆ ನಾನು. ಆಗಸ್ಟ್ ಮಂತ್ ಮ್ಯಾಗ್ಝಿನ್ 2024 ಭಾರತ್ ಮಾಲಾ ಯೋಜನೆಯನ್ನ ನೋಡಿ, ಕಾಣಿಸ್ತದನ? ಇದು ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಇದು ಅರ್ಥ ಆಯ್ತಾ? ಭಾರತ ಮಾಲಾ ಪರಿಯೋಜನೆ ಮೊದಲ ಹಂತವನ್ನು 2017 ಘೋಷಿಸಲಾಯಿತು ಮತ್ತು 2020 ಪೂರ್ಣಗೊಳಿಸಬೇಕಿತ್ತು. ನಿಧಾನಗತಿಯ ಹಣಕಾಸು ನಿಬಂಧನೆಗಳನ್ನು ಪೂರ್ಣಗೊಳಿಸಲಾಗಿರಲಿಲ್ಲ. ಇಲ್ಲಿ ನೋಡಿ ಫಸ್ಟಿಗೆ ಕೊಟ್ಟಿದ್ದಾರೆ, ಪ್ರಮುಖ ರಸ್ತೆ ಜಾಲ ವಿಸ್ತರಣೆ. ಕಾಣಿಸ್ತಾ ಇದನ್ನ? ರಸ್ತೆ ಜಾಲವನ್ನ ವಿಸ್ತರಣೆ ಮಾಡೋಕ್ಕೋಸ್ಕರ ಭಾರತ್ ಮಾಲಾ ಪರಿಯೋಜನೆ. ಸಾಗರ್ ಮಾಲಾನು ಕೂಡ ಕೊಟ್ಟಿದ್ದೀವಿ, ಬಟ್ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸ್ಕ್ರೀನ್ ಶಾಟ್ ಅನ್ನು ತಗೊಂಡಿದ್ದೀನಿ ನಾನು. ಆಗಸ್ಟ್ ಮಂತ್ 2024. ಇನ್ನು ನೆಕ್ಸ್ಟ್ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2022-23 ಆಯ್ತಾ ಸಾಲಿನ ತೆಗೆದು ನೋಡಿ. ಆ ಬಜೆಟ್ ಅಲ್ಲಿ ನಾ ಮ್ಯಾಗ್ಝಿನ್ ತೆಗೆದು ನೋಡಿ, ಫೆಬ್ರವರಿ 2023ನೇ ಸಾಲಿನ ಅಥವಾ 22ನೇ ಸಾಲಿನ. ಪರ್ವತ ಮಾಲಾ ರೂಪವೇ ಕಾಣಿಸ್ತಾ ಇದನ್ನ? ಪರ್ವತ ಮಾಲಾ ಏನಂದ್ರೆ ದುರ್ಗಮ ಗುಡ್ಡಬೆಟ್ಟ ಪ್ರದೇಶಗಳ ಸಾಂಪ್ರದಾಯಿಕಗಳ ಬದಲಾಗಿ ರಾಷ್ಟ್ರೀಯ ರೂಪೇ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ. ಇನ್ನು PM ಗತಿಶಕ್ತಿ ಯೋಜನೆಯಲ್ಲಿ 100 ಸರಕು ಟರ್ಮಿನಲ್ಗಳ ನಿರ್ಮಾಣ ಗುರಿಯನ್ನು ಮಾಡಲಾಗಿದೆ. ಅರ್ಥ ಆಯ್ತಾ? ರಾಷ್ಟ್ರೀಯ ಹೆದ್ದಾರಿ ಜಾಲ ವಿಸ್ತರಣೆ, ಪ್ರಧಾನಮಂತ್ರಿ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಇದೊಂದು. ಅಡಿಯಲ್ಲಿ ಜನರು ತಮ್ಮ ಸರಕುಗಳ ವೇಗದ ಚಲನೆಗೆ ಅನುಕೂಲ ಒದಗಿಸಲಾಗುತ್ತದೆ ಇದರಲ್ಲಿ. ಆಯ್ತಾ? ಇದು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಸುಮಾರು ಬಾರಿ ಹೇಳಿದ್ದೀನಿ ಇದ್ರ ಬಗ್ಗೆ. ಅರ್ಥ ನನಗೆ ಎಲ್ಲಿ ಯಾವ ಮ್ಯಾಗ್ಝಿನ್ ಸಿಕ್ಕಿದೆ ಅದನ್ನ ನಿಮಗೆ ಹುಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದನ್ನು ಕೂಡ ಈ ಕ್ವಶನ್ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತ ಸರ್ಕಾರದ ಹಸಿರು ಸಾಲ ಕಾರ್ಯಕ್ರಮ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ನಿಯಮಾವಳಿಗಳಿಗೆ ಸಂಬಂಧಿಸಿದ ಕೆಳಗಿನ ಯಾವ ಕ್ಷೇತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಯಿತು? ನೋಡಿದ್ರೆ ಅರಣ್ಯೀಕರಣ ಕರೆಕ್ಟ್ ಆಗುತ್ತೆ, ಜಲ ಸಂರಕ್ಷಣೆ, ಆರಂಭಿಕ ಜಲ ಮಾಲಿನ್ಯ, ತ್ಯಾಜ್ಯ ನಿರ್ವಹಣೆ ಇದನ್ನು ಕೂಡ ಕರೆಕ್ಟ್ ಆಗುತ್ತೆ. ಇನ್ನು ಮ್ಯಾಂಗ್ರೋವ್ ಸಂರಕ್ಷಣೆ, ಸೊ ಇದು ನೋಡ್ಬೇಕಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಬಟ್ ನಾವು ಯಾವಾಗ ಕೊಟ್ಟಿದ್ದೀವಿ, ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ. ನೀವು ಪ್ರೂಫ್ ಬೇಕಾದ್ರೆ ಮೇ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. 2024ನೇ ಸಾಲಿನ ಮ್ಯಾಗ್ಝಿನ್ ಅನ್ನು ತೆಗೆದು ನೋಡಿ. ಅಲ್ಲಿ ನಿಮಗೆ ಒಂದು ನಾವು ಏನು ಕೊಟ್ಟಿದ್ದೀವಿ ಅಂದ್ರೆ MCQs ಕೂಡ ಕೊಟ್ಟಿದ್ದೀವಿ. ಗ್ರೀನ್ ಕ್ರೆಡಿಟ್ ಯೋಜನೆ ಉದ್ದೇಶವೇನು? ಅರಣ್ಯೀಕರಣ. ಅರ್ಥ ಆಯ್ತಾ? ಅರಣ್ಯೀಕರಣ ಆಪ್ಷನ್ ಇದೆ. ನೀರಿನ ಸಂರಕ್ಷಣೆ, ಇಲ್ಲಿ ಜಲ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ. ಇನ್ನು ಬರಡು ನಿಯಂತ್ರಣ ಅಂತ ನಾನು ಕೊಟ್ಟಿದ್ದೆ, ಇಲ್ಲಿ ತ್ಯಾಜ್ಯ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ. ಸೊ ಅರ್ಥ ಆಯ್ತಾ? ಇದರಲ್ಲಿ ಆಕ್ಚುಲಿ ತ್ಯಾಜ್ಯ ನಿರ್ವಹಣೆಯನ್ನು ತೆಗಿಬೇಕಾಗತ್ತೆ, ತ್ಯಾಜ್ಯ ನಿರ್ವಹಣೆ ಅವಶ್ಯಕತೆನೇ ಇಲ್ಲ. ಅಂದ್ರೆ ಎರಡನೇ ಆಪ್ಷನ್ಗೆ ಬಂದ್ಬಿಡ್ತೀವಿ ನಾವು ಡೈರೆಕ್ಟ್ ಆಗಿ. ಆಯ್ತಾ? ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂತಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಕಾಣಿಸ್ತದನ್ನ? ಗ್ರೀನ್ ಕ್ರೆಡಿಟ್ ಯೋಜನೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಗ್ರೀನ್ ಕ್ರೆಡಿಟ್ ಯೋಜನೆ ಆರಂಭಿಸಿದೆ. ಪರಿಸರಕ್ಕೆ ಪೂರಕವಾಗುವ ಕ್ರಮಗಳಾದ ಅರಣ್ಯೀಕರಣ, ನೀರಿನ ಸಂರಕ್ಷಣೆ, ಬರಡಾಗಿರೋ ಜಮೀನಿನ ಸ್ಥಿತಿಯನ್ನು ಸುಧಾರಿಸುವುದು, ವಾಯು ಮಾಲಿನ್ಯ ತಗ್ಗಿಸುವಂತಹ ಕಾರ್ಯಗಳನ್ನು ಕೈಗೊಳ್ಳುವವರೆಗೆ ಉತ್ತೇಜನ ನೀಡುವ ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ಕೈಗಾರಿಕೆಗಳು, ಸಮುದಾಯಗಳು ಹಾಗೂ ವ್ಯಕ್ತಿಗಳು ಅರಣ್ಯ ಸಂರಕ್ಷಣೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಗ್ರೀನ್ ಕ್ರೆಡಿಟ್ ಅನ್ನ ನೀಡಲಾಗುತ್ತದೆ. ಕಾಣಿಸ್ತಾ ಇದನ್ನ? ಇದು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಈ ಕ್ವಶನ್ಗೂ ಕೂಡ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ? ಇವೆಲ್ಲ ಕರೆಂಟ್ ಅಫೇರ್ಸ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು ಇವೆಲ್ಲ. ನೆಕ್ಸ್ಟ್, ಬೌದ್ಧ ಸಮ್ಮೇಳನಗಳು ಮತ್ತು ರಾಜ್ಯ ಮನೆತನ ಆಶ್ರಯಕ್ಕೆ ಸಂಬಂಧಿಸಿದ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ. ಇವು ನೀವು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ದು ಅದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥ ತೋರಿಸ್ತಾ ಇದ್ದೀನಿ. ಯಾವಾಗಂದ್ರೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ಪಾರ್ಟ್ 2023 ತೆಗೆದು ನೋಡಿ. ಬೌದ್ಧ ಧರ್ಮ ಸಮ್ಮೇಳನಗಳನ್ನು ಡಿಸ್ಕಷನ್ ಮಾಡಿದೆ ನಾನು. ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಅಧ್ಯಕ್ಷರು ಯಾರು? ಮಹಾಕಶ್ಯಪ, ಸಬಕಾಮಿ, ಮೊಗಲಿಪುತ್ರ, ಟಿಸಾ, ವಸುಮಿತ್ರ. ಇನ್ನು ರಾಜ್ಯ ಅಧ್ಯಕ್ಷರು ಯಾರಾಗಿದ್ರು, ಆ ಕಾಲದ ರಾಜ್ಯ ಯಾರಿದ್ರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಬಾಕ್ಸ್ ಅಲ್ಲಿ ಕೊಟ್ಟಿದೀವಿ. ಇದು ಪ್ರಶ್ನೆ ಬಂದಿರ್ತಕ್ಕಂಥದ್ದು. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಮಂತ್ರಿ ಮಂಡಲದಲ್ಲಿ ಪ್ರಧಾನಮಂತ್ರಿ ಒಳಗೊಂಡೆ ಮಂತ್ರಿಗಳ ಒಟ್ಟು ಸಂಖ್ಯೆ, ಜನತಾ ಸದಸ್ಯರ ಒಟ್ಟು ಸಂಖ್ಯೆ ಪ್ರತಿಷ್ಠ ಎಷ್ಟು ಮೀರುವಂತಿಲ್ಲ ಅಂತ ಯಾವ ತಿದ್ದುಪಡಿ ಹೇಳುತ್ತಂತ ಕೇಳಿದರೆ ಇಂಡೈರೆಕ್ಟ್ ಆಗಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 91ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಸೊ ಯಾವಾಗ ಪ್ರಧಾನಮಂತ್ರಿಯವರು ಆಯ್ಕೆ ಆದ ಮೇಲೆ ಹೊಸ ಕ್ಯಾಬಿನೆಟ್ ಆಯ್ಕೆ ಆಯ್ತು ನೋಡ್ರಿ, ಆ ಸಂದರ್ಭದಲ್ಲೇ ಹೇಳಿದ್ದೀನಿ ನಾನು ನಿಮಗೆ. ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ.
ಅರ್ಥ ಆಯ್ತಾ? ಜೂನ್ ಮಂತ್ ಮ್ಯಾಗಝಿನ್ 2024 ಯಾವಾಗ ಅಂದ್ರೆ ನರೇಂದ್ರ ಮೋದಿ ಅವರ ಆಯ್ಕೆಯಾಗಿ ಕ್ಯಾಬಿನೆಟ್ ಅನ್ನ ಏನ್ ರಚನೆ ಮಾಡಿದ್ರು ಆ ಸಂದರ್ಭದಲ್ಲಿ, ಮತ್ತು ಯಾರ್ಯಾರು ಯಾವ ಹುದ್ದೆಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ಕೊಟ್ಟಿದ್ದೀವಿ, ಕಾಣಿಸ್ತದೆ ಮಂತ್ರಿ ಮಂಡಲದ ಗಾತ್ರ, ಸಚಿವ ಸಂಪುಟದ ಗಾತ್ರ. ಭಾರತ ಸಂವಿಧಾನದ ಸಂವಿಧಾನದ 2003 ತಿದ್ದುಪಡಿ ಕಾಯ್ದೆಯು ಸಚಿವ ಸಂಪುಟದ ಗಾತ್ರವನ್ನು ಶೇಕಡ 15ಕ್ಕೆ ನಿಗದಿಪಡಿಸಿದೆ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು ಈ ಕ್ವಶನ್ಗೂ ಕೂಡ. ಇನ್ನ ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದ ಕೆಳಗಿನಗಳಲ್ಲಿ ಪರಿಗಣಿಸಿ. ಇಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ ಅಂತ ಕೊಟ್ಟಿದ್ದಾರೆ. ನೋಡಿ, ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದಾಗಿ ನಿಮಗೆ ಚತುಷ್ಕೋಟ ಅಂತಕ್ಕಂಥದ್ದು ಕವರ್ ಆಗಿಲ್ಲ. ನಾವು ಮಾಡೋದ್ರಿಂದ ಕವರ್ ಆಗಿಲ್ಲ. ಸುಮಾರು ಎಟ್ಟಂದ್ರೆ ಒಂದು 80ರಿಂದ 90% ಕ್ವಶನ್ಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅದಾಯ್ತಾ? ಇಲ್ಲಿ ತೋರಿಸ್ತಾ ಇದೆ ನೋಡಿ. ಯಾವಾಗ ಹೊಯ್ಸಳರ ಮೇಳಗಳನ್ನ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಿದ್ರು ನೋಡ್ರಿ, ಅವಾಗೇ ಡಿಸ್ಕಷನ್ ಮಾಡಿದ್ದೀನಿ ನಾನು. ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2023 ನೋಡಿ, ಅಥವಾ 2024ರಲ್ಲಿ ಕೂಡ ಡಿಸ್ಕಷನ್ ಮಾಡಿದೀವಿ ನಾವು. ಅರ್ಥಾತ್ ಯಾವಾಗ ಸೇರಿಸಿದರೆ ಅವಾಗಿಂದ ತಗೊಂಡಿದ್ದೀನಿ. ಚೆನ್ನಕೇಶವ ದೇವಾಲಯ ಏಕಕೋಟ ದೇವಾಲಯವಾಗಿದೆ. ಇಲ್ಲಿ ಚೆನ್ನಕೇಶವ ದೇವಾಲಯ ಇದು ಸರಿಯಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಕೇಶವ ದೇವಾಲಯ ಇದು ತ್ರಿಕೂಟ ದೇವಾಲಯವಾಗಿರ್ತಕ್ಕಂಥದ್ದು. ಇಲ್ಲಿ ಹೊಯ್ಸಳೇಶ್ವರ ದೇವಾಲಯ ಕೊಟ್ಟಿದ್ದಾರೆ, ವೀರ ನಾರಾಯಣ ದೇವಾಲಯ ಅಂತ ಕೊಟ್ಟಿದ್ದಾರೆ. ಅರ್ಥಾಯ್ತಾ? ತದನಂತರದಲ್ಲಿ ನೆಕ್ಸ್ಟ್ ನೋಡ್ರಿ, ಇನ್ನ ಮೂರನೇದು ಇಲ್ಲಿ ಸ್ಕ್ರೀನ್ ಶಾಟ್ ಅಲ್ಲಿ ಮಿಸ್ ಆಗಿದೆ. ಹೊಯ್ಸಳೇಶ್ವರ ದೇವಾಲಯ ಇಲ್ಲಿದೆ ನೋಡಿ. ಇದು ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟವಾಗಿದೆ ಅಂತಕ್ಕಂಥದ್ದು. ದ್ವಿಕೂಟ ಹೊಯ್ಸಳೇಶ್ವರ ದೇವಾಲಯ. ತ್ರಿಕೂಟ ಲಕ್ಷ್ಮೀ ದೇವಾಲಯ ದೊಡ್ಡದಳ್ಳಿ ಅಂತ, ಇದು ತಪ್ಪಾಗಿರ್ತಕ್ಕಂಥದ್ದು. ಏಕಕೂಟ, ದ್ವಿಕೂಟ, ತ್ರಿಕೂಟ ನಾನು ಹೇಳಿದ್ದೀನಿ. ಅರ್ಥ ಆಯ್ತಾ? ಇದಕ್ಕೇನಂದ್ರೆ 80 to 90% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದು ಲಾಸ್ಟ್ ನಾವು ಮಾಡೇ ಇಲ್ಲ. ಆಯ್ತಾ? ನಿಮ್ಗೆ ಪ್ರಾಂಪ್ಟ್ ಆಗಿ ಹೇಳ್ಬೇಕಂದ್ರೆ. ನೆಕ್ಸ್ಟ್, ಇನ್ನ ಕೆಳಗಂಡ ಅಂಶಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಆಂತರಿಕ ಪದ ಇನ್ನರ್ ಕೋರ್ದ ಡಿಸ್ಟೆನ್ಸು, ಬಾಹ್ಯ ಔಟರ್ ಕೋರ್ ಡಿಸ್ಟೆನ್ಸು, ಮ್ಯಾಂಟಲ್ ಡಿಸ್ಟೆನ್ಸು, ಮೇಲ್ಪದ ಡಿಸ್ಟೆನ್ಸ್ ಎಟ್ಟಿದೆ ಅಂತಕ್ಕಂಥದ್ದು ಎಲ್ಲ ಡಿಸ್ಕಷನ್ ಮಾಡಿದೀವಿ ನಾವು. ಯಾವಾಗ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ವಿಶ್ವ ಭೂ ದಿನ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಭೂ ದಿನ ಸಂದರ್ಭದಲ್ಲಿ ಭೂಖಂಡ ಕವಚದ ಎಷ್ಟಿದೆ, ತದನಂತರದಲ್ಲಿ ಸಾಗರಿಕ ಕವಚದ ಎಷ್ಟಿದೆ, ಆಮೇಲೆ ಮೆಂಟಲ್ನ ವಿಸ್ತೀರ್ಣ ಎಷ್ಟಿದೆ, ಕೇಂದ್ರಗೋಳದ ಎಷ್ಟಿದೆ, ಒಳ ಕೇಂದ್ರಗೋಳದ ಎಷ್ಟಿದೆ, ಹೊರ ಕೇಂದ್ರಗೋಳದ ಎಷ್ಟಿದೆ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಇದರಲ್ಲಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವ್ದಂದ್ರೆ ಮೊದಲನೇ ಸ್ಟೇಟ್ಮೆಂಟೇ ಡಿಫಿಕಲ್ಟ್. ಈ ಸ್ಟೇಟ್ಮೆಂಟ್ ಏನಾದ್ರೂ ನಿಮ್ಗೆ ಗೊತ್ತಾಗಿದ್ರೆ ನೀವು ಆನ್ಸರ್ ಆರಾಮಾಗಿ ಹಾಕ್ಬೋದಾಗಿತ್ತು. ಸೊ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವೆಲ್ಲ ನಾನು ಕವರ್ ಮಾಡಿದ್ದೀನಿ. ಮುಖ್ಯಮಂತ್ರಿ ಆದಾಗ ಸುಮಾರು ಬಾರಿ ಯಾರಕ್ಕೆ ಅವರು ನೈಜ ಮುಖ್ಯಸ್ಥರಾಗಿರ್ತಾರೆ ಕರ್ನಾಟಕದ, ಅವರ ಯೋಜನಾ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರ, ನೀತಿಯಾಗಿ ಹೇಳ್ಬೇಕಾದ್ರೆ ನಾನು ಹೇಳಿದ್ದೀನಿ. ಇದು ಎಲ್ಲಿ ಕವರ್ ಆಗಿದೆ ಅಂತಕ್ಕಂಥ ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಪ್ರೂಫ್ ಬೇಕಾದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2024. ಆಯ್ತಾ? ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ SDMA ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಮುಖ್ಯಮಂತ್ರಿಯಾಗಿರುತ್ತಾರೆ. ಕಾಣಿಸ್ತಾ ಇದನ್ನ ಸ್ಟೇಟ್ಮೆಂಟ್ ಇಸ್ ಕವರ್ಡ್. ಅರ್ಥಾತ್ ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಇವೆಲ್ಲ ಕವರ್ ಆಗಿಲ್ಲ ಅಂತ ಅನ್ಕೋಬೇಡಿ. ಅವರು ವಿಧಿಬದ್ಧ ಕಾರ್ಯನಿರ್ವಾಹಕರಾಗಿರ್ತಾರೆ. ನಾನು ಮುಖ್ಯಮಂತ್ರಿ ಆಯ್ಕೆ ಆದಾಗ ಸುಮಾರು ಬಾರಿ ಹೇಳಿದ್ದೇನೆ, ನೈಜ ಮುಖ್ಯಸ್ಥರಾಗಿರ್ತಾರೆ ರಾಜ್ಯ ಸರ್ಕಾರದು ಅಂತಕ್ಕಂಥದ್ದು. ಅರ್ಥಾಯ್ತಾ? ಇದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಾಗಲೇಬೇಕು. ಇದು ತಪ್ಪಾಗಿರ್ತಕ್ಕಂಥ. ಇದಕ್ಕೆ ಡಿ ಎಲಿಮಿನೇಟೆಡ್ ಅಂದ್ರೆ ಆನ್ಸರ್ಗೆ ಬಂದ್ಬಿಡ್ತೀರಿ ನೀವು. ABC ಇಸ್ ದ ರೈಟ್. ಅರ್ಥ ಆಯ್ತಾ? ಇನ್ನ ನೆಕ್ಸ್ಟ್, ಕೆಳಗಂಡ ಹೇಳಿಕೆಗಳನ್ನ ಓದಿರಿ ಅಂತ ಕೇಳಿದ್ರೆ, CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ನಿಮಗಿದು ಪ್ರೂಫ್ ಬೇಕಂದ್ರೆ ಮೊದಲನೇ ಸ್ಟೇಟ್ಮೆಂಟ್ಗೆ ಕಾರ್ಬನ್ ಬಾಂಬ್ ಅಂತ ನಾನು ಡಿಸ್ಕಷನ್ ಮಾಡಿದ್ದೀನಿ. ಡಿಸೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಇದರಲ್ಲಿ ಹಸಿರುಮನೆ ಪರಿಣಾಮ ಅಂತ ಕೊಟ್ಟಿದ್ದೀನಿ. ಹಸಿರುಮನೆ ಪರಿಣಾಮ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದನ್ನ ಇಂಗಾಲದ ಡೈಆಕ್ಸೈಡ್ ಕವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ. ಎರಡನೇ, CFCಗಳು ಓಜೋನ್ ಪದರದ ದುರ್ಬಲಗೊಳ್ಳಲು ಕಾರಣವಾಗಬಹುದು. CFC ಇದು ಎಲ್ಲಿ ಕವರ್ ಆಗಿದೆ ಅಂದ್ರೆ ವಿಶ್ವ ಓಜೋನ್ ದಿನವನ್ನು ತೆಗೆದು ನೋಡಿ. ಓಜೋನ್ ದಿನ ಸಂದರ್ಭದಲ್ಲಿ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಓಜೋನ್ ಪದರ ಶಿಥಿಲೀಕರಣಕ್ಕೆ ಕಾರಣವಾಗೋದು ಕ್ಲೋರೋಫ್ಲೋರೋಕಾರ್ಬನ್, ಮಿಥೇನ್, ಮೊನಾಕ್ಸೈಡ್, ಮಿಥೈಲ್ ಬ್ರೋಮೋ, ಹೈಡ್ರೋಫ್ಲೋರೋಕಾರ್ಬನ್, ಕ್ಲೋರೋಫ್ಲೋರೋಕಾರ್ಬನ್ಗಳು ಕಾಣಿಸ್ತಾ ಇದನ್ನ. ಇದು ಕೂಡ ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ, ಹಸಿರು ಮನೆಯ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ತಪ್ಪಾಗಿರ್ತಕ್ಕಂಥದ್ದು. ಆಯ್ತಾ? ಡಿ ಎಲಿಮಿನೇಟ್ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ಗೆ ಬಂದ್ಬಿಡ್ತೀರಾ ನೀವು ABC. ಅರ್ಥ ಆಯ್ತಾ? ಇಟ್ ಇಸ್ ಅಷ್ಟೊಂದು ಕಷ್ಟ ಇರಲಿಲ್ಲ ಕ್ವಶನ್ ಪೇಪರು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಹೆಂಗೆ ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಇಲ್ಲಿ ಹಸಿರು ಮನೆ ಅನಿಲಗಳಿಂದ ಭೂಮಿಯ ತಾಪಮಾನ ಹೆಚ್ಚಳದಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ. ಆಯ್ತಾ? ಭೂಮಿಯ ತಾಪಮಾನ ಹೆಚ್ಚಾಗೋದ್ರಿಂದ, ರಾಸಾಯನಿಕಗಳು ಬಿಡುವುದರಿಂದ ಆಗಲ್ಲ. ಅರ್ಥ ಆಯ್ತಾ? ಇದಕ್ಕೂ ಕೂಡ ಏನಾಗಿದೆ 100% ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿವೆ. ಈ ಸ್ಟೇಟ್ಮೆಂಟ್ ಮಾತ್ರ ಕವರ್ ಆಗಿಲ್ಲ. 3 ಮೈಲ್ ದ್ವೀಪದಲ್ಲಿ ಅಚಾನಕ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಇದು ಕೊಟ್ಟಿದ್ದಾರೆ, ಬಟ್ ಇದು ಅನಾವಶ್ಯಕವಾಗಿ. ಯಾಕಂದ್ರೆ ಇದು ನೀವು ಲಾಸ್ಟ್ ಎಲಿಮಿನೇಟ್ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಬರ್ಬೋದು.
ಅದಕ್ಕೇನಾಗಿದೆ 100% ಜಿ ಕ್ವಶನ್ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿ ಜೀವನ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಂಡ ಯಾವ ಹೇಳಿಕೆಗೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಪ್ರಧಾನಮಂತ್ರಿ ಜೀವನ ಯೋಜನೆ ನಾವು ಡಿಸ್ಕಷನ್ ಮಾಡಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ 2G ಬಗ್ಗೆ ಡಿಸ್ಕಷನ್ ಮಾಡಿದೀವಿ, 2G ರಿಫೈನರಿ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಅದನ್ನ ನಿಮಗೆ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ಜೈವಿಕ ಇಂಧನದ ವಿಧಗಳು ವಿಶ್ವ ಜೈವಿಕ ದಿನ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದೀವಿ. ಅರ್ಥ ಆಯ್ತಾ? ಇದರಲ್ಲಿ ಮೊದಲನೇ ತಲೆಮಾರಿ ಇಂಧನಗಳು ಅಂದ್ರೆ ಏನು? ಇದರಲ್ಲಿ ಏನ್ ಮಾಡ್ತೀವಿ? ಪೇಸ್ಟು, ಸಸ್ಯಜನ್ಯ ಎಣ್ಣೆ, ಪ್ರಾಣಿಗಳು, ಕೊಬ್ಬಿನಂತ ಆಹಾರ ಮೂಲಗಳನ್ನು ಬಳಸ್ತೀವಿ. ಉದಾಹರಣೆಗಳು ಕೊಟ್ಟಿದ್ದೀನಿ. ಎರಡನೇ ತಲೆಮಾರಿನ ಜೈವಿಕ ಇಂಧನಗಳು ಯಾವುವು ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಉದಾಹರಣೆ ಕಾಂಡಗಳಾಗಿರ್ಬೋದು, ಹೊಟ್ಟೆಗಳು, ಮರದ ಚಿಪ್ಪು, ಹಣ್ಣಿನ ಸಿಪ್ಪೆಗಳು ಅಂತಕ್ಕಂಥದ್ದು. ಇನ್ನು ಮೂರನೇ ತಲೆಮಾರಿನ ಸ್ವಲ್ಪ ಗಮನಿಸಬೇಕಿಲ್ಲಿ. ಇವುಗಳನ್ನ ಪಾಚಿ ಅಂತ ಸೂಕ್ಷ್ಮ ಜೀವಿಗಳಿಂದ ಉತ್ಪಾದಿಸಲಾಗುತ್ತದೆ. ಅರ್ಥ ಆಯ್ತಾ? ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ? ಈ ಯೋಜನೆಯಡಿ 2G ಬಯೋ ಇಂಧನ್ ತಂತ್ರಜ್ಞಾನದಲ್ಲಿ ಸೂಕ್ಷ್ಮ ಪಾಚಿಗಳನ್ನ ಎಥನಾಲ್ ಉತ್ಪತ್ತಿಗೆ ಬಳಸಲಾಗುತ್ತದೆ. ಸಿ ಎಲಿಮಿನೇಟೆಡ್. ಅರ್ಥ ಆಯ್ತಾ? ಸಿ ಇದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕೊಟ್ಟಿದ್ದೀವಿ ಕ್ಲಿಯರ್ ಆಗಿ. ಇದು ಮೂರನೇ ತಲೆಮಾರಿನ 3G ಯಲ್ಲಿ ಬರುತ್ತೆ ಪಾಚಿಗಳನ್ನ ಬಳಸೋದು. ಅರ್ಥ ಆಯ್ತಾ? ಇದಕ್ಕೆ ನಿಮಗೆ 100% ಕ್ವಶನ್ ಹೆಲ್ಪ್ ಆಗಲಿ ಅಂದ್ರೂ ಕೂಡ 50% ಆರು ನಾವು ಮಾಡಿರ್ತಕ್ಕಂಥ ಅನಾಲೈಸಿಸ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಇನ್ನ ಕೆಳಗಿನಗಳ ಸಂಸ್ಥೆಗಳನ್ನ ಸ್ಥಾಪನೆ ಪರಿಗಣಿಸಂತ ಕೇಳಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ, ದಿ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್, ಕರ್ನಾಟಕ ಸಾಹಿತ್ಯ ಪರಿಷತ್ತು ಮತ್ತು ಮಿಥಿಕ್ ಸೊಸೈಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲವನ್ನು ತೋರಿಸ್ತಾ ನಿಮಗೆ ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2024 ಅದು ಯಾವುದಾದ್ರೆ ಇಂಜಿನಿಯರ್ಸ್ ಡೇ ಸಂದರ್ಭದಲ್ಲಿ ವಿಶ್ವೇಶ್ವರ ಬಗ್ಗೆ ಡಿಸ್ಕಷನ್ ಮಾಡುವಾಗ ನಾನು ಹೇಳಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆನಾ? ಕನ್ನಂಬಾಡಿ ಅಣೆಕಟ್ಟು ಯಾವಾಗ ಡಿಸ್ಕಷನ್ ಮಾಡಿದ್ದಾರೆ ಅಂತಕ್ಕಂಥ ನಿರ್ಮಾಣ ಮಾಡಿದ್ದಾರೆ. 1913 ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡಲಾಯಿತು. 1916 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ಇವ್ರು ಮಾಡಿರ್ತಕ್ಕಂಥ ಕಾರ್ಯಗಳು. ಕರುನಾಡಿಗೆ ಇವರ ಕೊಡುಗೆ ಡಿಸ್ಕಷನ್ ಮಾಡುವಾಗ ಅಂತ ನಾನು ಹೆಡ್ಡಿಂಗ್ ಕೊಟ್ಟು ನಿಮಗೆಲ್ಲ ಡಿಸ್ಕಷನ್ ಮಾಡಿದ್ದೀನಿ. 1-2 ಸ್ಟೇಟ್ಮೆಂಟ್ ಕವರ್ ಆಗಿದ್ದೇವೆ. ತದನಂತರದಲ್ಲಿ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು 1915 ಸ್ಥಾಪನೆ. ಅರ್ಥ? ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ ನಿಮಗೆ 90% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಸರಿಯಾಗಿ ಪರಿಗಣಿಸಿ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? ಸರಕು ಮತ್ತು ಸೇವೆಗಳ ಮೇಲೆ ಉತ್ಪಾದಿಸುವಾಗ ಉಂಟಾದ ಇಂಗಾಲದ ಹೊರ ಸೂಸುವಿಕೆ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಆಯ್ತಾ? ಉತ್ಪಾದಿಸುವಾಗ ಉಂಟಾಗುವ ಇಂಗಾಲದ ಮೇಲೆ ಹೊರ ಸೂಸುವಿಕೆ ಮೇಲೆ ತೆರಿಗೆ ಉತ್ಪಾದಿಸಲಾಗುತ್ತೆ. ಕರೆಕ್ಟ್. ಇದು ಅಂದ್ರೆ ಇನ್ನು ಇಂಡೈರೆಕ್ಟ್ ಆಗಿ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗುಪ್ತ ಸಾಮಾಜಿಕ ವೆಚ್ಚ ಗೋಚರಿಸುವಂತಾಗಲು ಇಂಗಾಲ ತೆರಿಗೆ ವಿಧಿಸಲಾಗುತ್ತದೆ. ಬರೋಬರಿ. ಗುಪ್ತ ಸಾಮಾಜಿಕ ವೆಚ್ಚಗಳಂದ್ರೆ ಫಾರ್ ಎಕ್ಸಾಂಪಲ್ ನಾವು ಅರಣ್ಯಗಳನ್ನ ನಾಶ ಮಾಡೋದು ಏನಾಗುತ್ತಂದ್ರೆ ಅದು ಅರಣ್ಯಗಳು ನಾಶ ಮಾಡ್ತೀವಿ, ಅದು ನಮಗೆ ಏನ್ ಅನ್ಸಲ್ಲ, ನಾವು ನಷ್ಟ ಆಯ್ತು ಅಂತ ಅನ್ಸಲ್ಲ, ಬಟ್ ಅದು ಡೈರೆಕ್ಟ್ಲಿ ಏನಾಗುತ್ತೆ ಇಂಪ್ಯಾಕ್ಟ್ ಆಗಿರುತ್ತೆ. ಅದಕ್ಕೆ ಇಂಗಾಲ ತೆರಿಗೆಯನ್ನು ನಾವು ಹಾಕ್ತಾ ಇದೀವಿ. ಇಲ್ಲಿ ಕಾಣಿಸ್ತಾ ಇದೀನ ನೋಡ್ರಿ, ಇಂಗಾಲ ತೆರಿಗೆಯನ್ನು ಡಿಸ್ಕಷನ್ ಮಾಡುವಾಗ ಹೇಳಿದೆ ನಿಮಗೆ. ಏರಲು ಕಾರಣವಾಗುವ ಅನಿಲ ಹೊರಸೂಸುವಿಕೆ ಜಾನುವಾರುಗಳ ಮೇಲೆ ಮಾರಿಕೆ ಇಂಗಾಲದ ತೆರಿಗೆಯನ್ನು ವಿಧಿಸುವ ಕಾನೂನು ಡೆನ್ಮಾರ್ಕ್ ರೂಪಿಸಿದೆ ಅಂತಕ್ಕಂಥದ್ದು. ಡೆನ್ಮಾರ್ಕ್ ಜಾರಿಗೆ ತಂದಾಗ ಅಸಂಗಳು, ಹಂದಿಗಳು, ರೈತರಿಗೆ ಕಾರ್ಬನ್ ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದ್ದು ಈ ರೀತಿ ತೆರಿಗೆ ರೂಪಿಸುವ ಜಗತ್ತಿನ ಮೊದಲ ದೇಶ ಅಂತ ಹೇಳಿದ್ವಿ. ಕಾರ್ಬನ್ ಇಂಗಾಲ ತೆರಿಗೆ ಅಂದ್ರೆ ಏನು? ಇನ್ನೊಂದು ಕಾನ್ಸೆಪ್ಟ್ ಯಾವ್ದಂದ್ರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್. ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ. CBMA ಭಾಗವಾಗಿ ಸರಕುಗಳು ಮತ್ತು ಎಷ್ಟು ಹಸಿರುಮನೆ ಅನಿಲಗಳನ್ನು ಉತ್ಪಾದಿಸುತ್ತವೆ ಎಂಬುದರ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಯಾವುದರ ಮೇಲೆ ವಿಧಿಸಲಾಗುತ್ತೆ ಇದ್ರ ಬಗ್ಗೆನೂ ಮಾಡಿದೀವಿ, ಮತ್ತು ಕಾರ್ಬನ್ ಕ್ರೆಡಿಟ್ ಬಗ್ಗೆನೂ ಕೂಡ ಮಾಡಿದೀವಿ, ಮತ್ತು ವಾಟರ್ ಕ್ರೆಡಿಟ್ ನೀರಿನ ಕ್ರೆಡಿಟ್ ಬಗ್ಗೆನೂ ಕೂಡ ಮಾಡಿದೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿರತಕ್ಕಂಥದ್ದು 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಆಯ್ತಾ? ಇನ್ನು ನೆಕ್ಸ್ಟ್ ಐ ಥಿಂಕ್ ಇಲ್ಲಿ ಪ್ರೂಫ್ ಹಾಕಿಲ್ಲ ನೋಡಿ, ಮಿಸ್ ಆಗಿದೆ. ನಾವು ಮಾಡಿರ್ತಕ್ಕಂಥದ್ದು ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಹಾಕಿದೀವಿ. ಕೆಳಗೆ ನೀಡಲಾಗಿರುವ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳ ಸಂಬಂಧಪಟ್ಟ ಪಾರ್ಟ್ 1 ಪಾರ್ಟ್ 2 ಪರಿಗಣಿಸಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಹೊಂದಿಸಿ ಬರೆಯೋದ್ರಲ್ಲಿ ಯಾವ್ಯಾವ ಕೃಷ್ಣಾ ನದಿ ಯಾವಿದಾವೆ ಅಂತಕ್ಕಂಥದ್ದು, ಮತ್ತು ಆ ಕಾವೇರಿ ನದಿ ಯಾವುದಿದೆ ಅಂತಕ್ಕಂಥದ್ದು, ನರ್ಮದಾ ನದಿ ಯಾವುದಿದೆ ಅಂತಕ್ಕಂಥ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಯಾವ ತರ ಹೆಲ್ಪ್ ಆಗಿದೆ ಅಂತಕ್ಕಂಥ ತೋರಿಸ್ತಾ ಇದೀನಿ. ನದಿ ಜೋಡಣೆ ಅಂತ ಟಾಪಿಕ್ ಕೊಟ್ಟಿದೀವಿ ನಾವು. ಇಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ ನದಿ ಜೋಡಣೆಯನ್ನು ನೀರು ಹಂಚಿಕೆ ವಿಧಾನವಾಗಿ ಕರ್ನಾಟಕ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಗೋದಾವರಿ, ಕೃಷ್ಣ, ಕಾವೇರಿ ನದಿ ಜೋಡಣೆ ಮಾಡೋಗೋಸ್ಕರ ಆ ಸಂದರ್ಭದಲ್ಲಿ ಗೋದಾವರಿ ನದಿ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಇದರದ್ದು ಇಂದ್ರಾವತಿ, ಮಾಂಜ್ರಾ, ಅರ್ಥ ಆಯ್ತಾ? ಇಂದ್ರಾವತಿ, ಮಾಂಜ್ರಾ ಮತ್ತು ಬಿಂದುಸಾರ, ಶಬರಿ ನದಿ ಇಲ್ಲಿ ಯಾವ ಕೊಟ್ಟಿದ್ದಾರೆ ನೋಡಿ, ಇಂದ್ರಾವತಿ, ಮಾಂಜ್ರಾ ಕೊಟ್ಟಿದ್ದಾರೆ ಅಲ್ವಾ? ಅಂದ್ರೆ ಇದು ಗೋದಾವರಿ ಆಯ್ತು. ತದನಂತರದಲ್ಲಿ ಏನು ನಿಮಗೆ ಕಾವೇರಿ ನದಿ ಬಗ್ಗೆ ಅಂತೂ ನಾವು ಸುಮಾರು ಬಾರಿ ಡಿಸ್ಕಸ್ ಮಾಡಿದ್ವಿ. ಹಾರಂಗಿ, ಕಪಿಲ, ಹೇಮಾವತಿ, ಅರ್ಕಾವತಿ, ಭವಾನಿ, ಲೋಕಪಾನಿ, ಲಕ್ಷ್ಮಣ ತೀರ್ಥ ಇವೆಲ್ಲ ಕೊಟ್ಟಿದ್ದೀವಿ. ಇದನ್ನು ಕೂಡ ಕಾವೇರಿದಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಥ ಹಾರಂಗಿ, ಹೇಮಾವತಿ, ಕಬಿನಿ ಕವರ್ ಆಯ್ತು. ಇನ್ನು ಕೃಷ್ಣದ ಕೂಡ ಡಿಸ್ಕಷನ್ ಮಾಡಿದೀವಿ. ಕಾಣಿಸ್ತಾ ಇದೆನಾ? ಕೃಷ್ಣಾ ನದಿ ಹರಿವ ರಾಜ್ಯಗಳು
ಉಗಮ ಸ್ಥಳ. ಇನ್ನು ತದನಂತರದಲ್ಲಿ ಇದರ ಪ್ರಮುಖ ಉಪನದಿಗಳು ಘಟಪ್ರಭಾ, ಮಲಪ್ರಭಾ, ಭೀಮಾ, ಮೂಸಿ, ತುಂಗಭದ್ರಾ. ಆಯ್ತಾ, ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇವೆಲ್ಲ ಏನಂದ್ರೆ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳು. ಇನ್ನು ಇಂಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳು. ಆರ್ಥಿಕತೆ ಕುಗ್ಗು ಪ್ರಸರಣ ಡಿಫ್ಲೇಷನ್ ಪ್ರವೃತ್ತಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ತೆರಿಗೆ ಹೆಚ್ಚಿಸಬೇಕು. ತೆರಿಗೆ ಹೆಚ್ಚಿಸಬೇಕಾ? ತೆರಿಗೆ ದರ ಹೆಚ್ಚಿಸಿದಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಇಂದ ಅಮೌಂಟ್ ಅನ್ನ ವಾಪಸ್ ಅಂದ್ರೆ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರನ ಹೆಚ್ಚಿಸಬೇಕು ಅಂತ ಕೊಟ್ಟಿದ್ದಾರೆ. ಅರ್ಥ ಡಿಫ್ಲೇಷನ್ ಮಾಡ್ಬೇಕಂದ್ರೆ ನಾವು ಡಿಫ್ಲೇಷನ್. ಇನ್ನು ತೆರಿಗೆಯು ಕೋಶೀಯ ನೀತಿಯ ಪ್ರಮುಖ ಸಾಧನವಾಗಿದೆ. ಸೊ ತೆರಿಗೆ ಕೋಶೀಯ ನೀತಿ ಕರೆಕ್ಟು. ಹಣಕಾಸು ನೀತಿ ಬಗ್ಗೆ ಹೇಳಿದೆ ನಾನು. ಕೋಶೀಯ ನೀತಿಯ ಭಾಗ ಅರ್ಥ ಬಜೆಟ್ ಒಂದು ಮಂಡನೆ ಮಾಡುವಾಗ ಬಜೆಟ್ ಸಂದರ್ಭದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅರ್ಥ ಯಾರು ನೀವು ಕಂಟಿನ್ಯೂಸ್ ಕ್ಲಾಸ್ ಕೇಳ್ತಾರೆ ಇದು ಗೊತ್ತಾಗುತ್ತೆ. ಇಲ್ಲಿ ಕಾಣ್ತಾ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಇನ್ಫ್ಲೇಷನ್ ಅಂದ್ರೆ ಏನು, ಇದು ಡಿಫ್ಲೇಷನ್ ಅಂದ್ರೆ ಏನು. ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಸತತ ಕ್ರಮಾನುಗತವಾಗಿ ಕಡಿಮೆಯಾಗೋದನ್ನ ಡಿಫ್ಲೇಷನ್ ಅಂತ ಹೇಳ್ತೀವಿ. ಆಯ್ತಾ, ಇದನ್ನ ಅಳತೆ ಮಾಡಲು ಬರೆಸ್ತಾರೆ ಅಂತಕ್ಕಂಥದ್ದು. 100% ಹೆಲ್ಪ್ ಅಂದ್ರೆ ಕೂಡ 80 to 90% ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥ 80 to 70%. ಇನ್ನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ, ತೆಗೆದು ನೋಡಿ ಎಲ್ಲವೂ. ರೈತ ಸಂಜೀವಿನಿ ನನಗೆ ಸಿಕ್ಕದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ತದನಂತರದಲ್ಲಿ ಇದು ನಾನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೋಡಿ STG ಕ್ವಶನ್ ಇದು. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ನದಿ ವಿವಾದ ಬಂದಾಗ ನಾನು ಡಿಸ್ಕಷನ್ ಮಾಡಿದ್ದೀನಿ. ಆಮೇಲೆ ತದನಂತರದಲ್ಲಿ ಇದು ಅಂತರೂ ವಿಂಬಲ್ಡನ್. ಅರ್ಥ ವಿಂಬಲ್ಡನ್ 2024 ಯಾವಾಗ ನಡೀತು ನೋಡ್ರಿ, ಅವಾಗ ತೆಗೆದು ನೋಡಿ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ಲಾಸ್ಟಿಕ್ ಕಡಿಮೆಗೊಳಿಸುವ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಇದು ಸ್ವಲ್ಪ ಕ್ವಶನ್ಸ್ ನಾವು ಇನ್ನೂ ಡೆಪ್ತ್ ಆಗಿ ಕೊಡಬೇಕಾಗಿತ್ತು ಮ್ಯಾಗಝಿನ್ ಇಂದಾಗಿ. ಇದು ಸ್ವಲ್ಪ ಮಿಸ್ ಆಗಿರ್ತಕ್ಕಂಥದ್ದು ಈ ಕ್ವಶನ್ ನಮ್ಮ ಮ್ಯಾಗಝಿನ್ ಇಂದ ನಿಮಗೆ. ಇನ್ನ ಲೋಕಸಭೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮಕರಣ ಮಾಡೋದಾಗೆ ಸಂಬಂಧ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ಇದು 104 ಕರೆಕ್ಟ್, ಇದು ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಇಷ್ಟು ಕ್ವಶನ್ಸ್ಗಳು ನಿಮಗೆ ಟ್ರಾನ್ಸ್ಪರೆನ್ಸ್ ಆಗಿ ನಾನು ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಇದರಲ್ಲಿ ಎಷ್ಟು ಕ್ವಶನ್ಗಳು ಬಂದಿದ್ದೇವೆ, ಯಾವ ತರ ಬಂದಿದ್ದೇವೆ ಅಂತಕ್ಕಂಥದ್ದು. ಯಾರು ನೀವು ಕಂಟಿನ್ಯೂಸ್ ನಮ್ಮ ಕ್ಲಾಸ್ ಕೇಳಿದ್ರಿ ಅವ್ರಿಗೆ ಏನಾಗುತ್ತೆ 100ಕ್ಕೆ ನಿಮ್ಗೆ ಎಷ್ಟಂದ್ರೆ ಸುಮಾರು 13 ರಿಂದ 14 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಕೇಳಿದರು. ಸೊ 13 ರಿಂದ 14 ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ 10 ರಿಂದ 12 ಕ್ವಶನ್ಗಳು ಪಕ್ಕಾ ಬಂದಿದ್ದಾವೆ. ಅರ್ಥ ಆಯ್ತಾ? ಇನ್ನು ಒಂದು 2-3 ಅಂದ್ರೂ ಮಿಸ್ ಆಗಿದ್ದಾವೆ. ಸೊ ಎಂತ ನೀವು ಕರೆಂಟ್ ಅಫೇರ್ಸ್ ಮಾಡಿದ್ರು ಕೂಡ ಅಷ್ಟು ಮಿಸ್ ಆಗೇ ಆಗುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಆವಾಗ ಪ್ರತಿ ಸಲ ನಾನು ಹೇಳ್ತಾ ಇದ್ದೆ 80 to 90% ಕವರ್ ಮಾಡ್ತೀವಿ ನಾವು ಅಂತ. ಸೊ ಅಷ್ಟು ಎಫಿಷಿಯನ್ಸಿ ಕೊಟ್ಟಿದ್ದೀವಿ, ನಿಮಗೆ ಹೆಲ್ಪ್ ಆಗಿದೆ ಅಂತ ನಾವು ಅನ್ಕೋತೀವಿ. ನೋಡಿ ಇನ್ನೊಂದೇನಂದ್ರೆ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ನಾವು ನಿಮಗೆ ವಿತೌಟ್ ಎನಿ ಪೇಮೆಂಟ್ ನಾವು ನಿಮಗೆ ಏನು ಬಯಸದೆ ನಾವು ಕ್ಲಾಸ್ ಅನ್ನು ಮಾಡ್ತಾ ಇದೀವಿ. ಅಥವಾ ಎಷ್ಟು ಕ್ವಾಲಿಟಿಯನ್ನು ಕೊಡ್ತಾ ಇದೀವಿ. ಎಲ್ಲಾ ವಿಡಿಯೋ ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಮಾಡಿ ಆದಷ್ಟು ಶೇರ್ ಮಾಡಿ. ಅವರಿಗೂ ಕೂಡ ಏನಾಗಲಿ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಬರಲಿ, ಕಂಟಿನ್ಯೂಸ್ ಫಾಲೋ ಮಾಡಲಿ, ಅವರಿಗೆ ಹೆಲ್ಪ್ ಆಗಲಿ ಅನ್ನೋದೇ ಒಂದು ಉದ್ದೇಶ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.